30 ವರ್ಷದ ಸತ್ಯಂ ಸಾಫ್ಟ್ವೇರ್ ಜಾಬ್ ಹೋಗಿದೆ ಎಂದು ತನ್ನ ಸ್ವಂತ ಊರಾದ ಚಿಂತನಪಲ್ಲಿಗೆ ಬರುತ್ತಾನೆ. ತಂದೆ ಗೋಪಯ್ಯ ನೋಡಿ ಸಂತೋಷ ಪಡುತ್ತಾನೆ. ಅಪ್ಪ, ಇನ್ನು ನಾನು ಸಿಟಿಗೆ ಹೋಗಲ್ಲ. ಇಲ್ಲೇ ನಿಮ್ ಜೊತೆನೇ ಇರ್ತಾ ಬಾಳೆ ತೋಟ ನೋಡ್ಕೋತೀನಿ. ನೀನು ಹೇಳೋದು ನಿಜಾನ ಮಗನೇ? ನಿಜ ಅಪ್ಪ, ಇನ್ನು ಸಿಟಿಗೆ ಹೋಗಲ್ಲ. ರಾಜಯ್ಯ ಮಾವನ ಮಗಳು ಅನಾಮಿಕಾ ಇದ್ದಾಳಲ್ಲ, ಅವಳನ್ನು ಮದುವೆ ಮಾಡ್ಕೋತೀನಿ. ಮದುವೆ ಬಗ್ಗೆ ಹೋಗಿ ಮಾತಾಡಪ್ಪ. ನಮಗೆ ವರದಕ್ಷಿಣೆ ಕೂಡ ಬೇಡ ಅಲ್ಲ, ಮದುವೆ ಖರ್ಚು ಕೂಡ ನಾವೇ ಹಾಕೋಣ. ಸತ್ಯ ಹೇಳಿದ ಮಾತನ್ನು ಕೇಳಿ ಗೋಪಯ್ಯನ ಮನಸ್ಸು ಎಷ್ಟೋ ಸಂತೋಷ ಪಡುತ್ತದೆ. ಮನೆಯಿಂದ ಹೊರಡುತ್ತಾನೆ. ಇನ್ನು ತನ್ನಲ್ಲಿ ತಾನು ಸತ್ಯಂ ಕೋಪದಿಂದ, ಅನಾಮಿಕಾ, ಪ್ರೇಮಿಸುವಂತ ಫೋನ್ ಕಾಲ್ಸ್ ಇಂದ ಚಾಟಿಂಗ್ ನಿಂದ ಬೇಡ್ಕೊಂಡ್ರೆ ಪೀಡಿಸ್ತಾ ಇದ್ದಾನೆ ಅಂತ ನಮ್ಮ ಬಾಸ್ಗೆ ಹೇಳಿ ನನ್ನ ಜಾಬ್ ಹೋಗೋ ಹಾಗೆ ಮಾಡಿದ್ಯಾ? ನಿನ್ನನ್ ಸುಲಭವಾಗಿ ಬಿಡಲ್ಲ. ನಮ್ಮ ಮದುವೆ ಆಗೋದಕ್ಕೆ ಬಿಡು, ನಿನ್ನ ವಿಷಯ ನೋಡ್ತೀನಿ ಅಂದುಕೊಂಡು ಮನೆಯೊಳಗೆ ಹೋಗುತ್ತಾನೆ. ರಾಜಯ್ಯ ಗೋಪಯ್ಯ ಮನೆಯ ಹೊರಗೆ ಹಾಕಿದ ಮಂಚದಲ್ಲಿ ಕೂತಿರ್ತಾರೆ. ಏನ್ ಭಾವನವ್ರೇ, ಮುಖ ಹೊಸ ಸೈಕಲ್ ಹಾಗೆ ಹೊಳಿತಾ ಇದೆ. ನಾನು ಹೇಳುವ ವಿಷಯ ಕೇಳಿದ್ರೆ ನಿನ್ ಮುಖ ಕೂಡ ಹಾಗೆ ಹೊಳೆಯುತ್ತೆ ಭಾವ. ಅಂದ್ರೆ ಹೇಳಿ ಮತ್ತೆ. ಇಷ್ಟರಲ್ಲಿ ಸುಜಾತ ಟೀ ತಗೊಂಡು ಬರುತ್ತಾಳೆ. ನಮ್ಮವನು ಪಟ್ನದಿಂದ ಬಂದಿದ್ದಾನೆ. ಅನಾಮಿಕಳನ್ನ ಮದುವೆ ಮಾಡ್ಕೊಂಡು ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದಾನೆ. ನಿನಗೂ ತಂಗಿಯಮ್ಮಂಗೂ ನಮ್ಮ ಅನಾಮಿಕಂಗೂ ಇಷ್ಟವಾದ್ರೆ ಅವರಿಬ್ಬರಿಗೆ ಮದುವೆ ಮಾಡೋಣ. ನಮ್ಮ ಕಣ್ಣ ಮುಂದೆ ಚೆನ್ನಾಗಿ ಸಂಸಾರ ಮಾಡಿಕೊಂಡು ಸಂತೋಷವಾಗಿರ್ತಾರೆ. ಏನಂತೀರ ಭಾವನವ್ರೆ? ರಾಜಯ್ಯ ಸುಜಾತರು ಒಬ್ಬರ ಮುಖವನ್ನೊಬ್ರು ನೋಡ್ಕೋತಾರೆ. ನಿನ್ನ ಮಗಳು ನಿನ್ನ ಕಣ್ಣ ಮುಂದಿರ್ಬೇಕು ಅಂತ ನಿನ್ನ ಆಸೆ ಕೂಡ ತೀರುತ್ತೆ. ನನಗಿಷ್ಟನೇ ಭಾವನವ್ರೆ. ತಿಳಿಯದವರಿಗೆ ಕೊಟ್ಟು ದಿನವೂ ಮಗಳು ಹೇಗಿದ್ದಾಳೋ ಏನೋ ಅಂತ ದುಃಖ ಪಡೋದಕ್ಕಿಂತ ನನ್ನ ಕಣ್ಣ ಮುಂದೆ ಹುಟ್ಟಿ ಬೆಳೆದ ಸತ್ತಿಂಗೆ ಕೊಟ್ರೆ ಎದೆ ಮೇಲೆ ಕೈ ಇಟ್ಟು ಪ್ರಶಾಂತವಾಗಿರ್ಬೋದು. ಅಣ್ಣಯ್ಯ, ನಿಜಕ್ಕೂ ಲೋಕಲ್ ಜ್ಞಾನ ಇಲ್ಲದವಳು ಹೀಗೆ ಅಂತ ಇದ್ದೀನಿ ಅಂತ ಏನು ಅಂದ್ಕೋಬೇಡಿ. ಅನಾಮಿಕಳನ್ನು ಕೇಳಿದ ಮೇಲೆನೆ ನಾವು ಮುಂದಕ್ಕೆ ಹೋಗೋಣ. ಹಾಗೆ ತಂಗಿಯಮ್ಮ, ಅನಾಮಿಕ ಬಂದ ಮೇಲೆ ಮಾತಾಡ್ಕೊಂಡು ನಂಗೆ ಹೇಳಿ ಎಂದು ಮೇಲಕ್ಕೆ ಹೇಳಿ ತನ್ನಲ್ಲಿ ತಾನು, ರಾಜಯ್ಯನ ಬಾಳೆ ತೋಟನ ನುಂಗಬೇಕು ಅನ್ನುವ ನನ್ನ ಆಸೆ ಕೂಡ ತೀರಿ ಹೋಗುತ್ತೆ ಅಂತ ಅಂದುಕೊಂಡು ಗೋಪಯ್ಯ ಹೊರಟು ಹೋಗುತ್ತಾನೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಆ ದಿನ ಸಾಯಂಕಾಲದ ವೇಳೆಯಲ್ಲಿ ಅಂದುಕೊಳ್ಳದೆ ಅನಾಮಿಕಾ ಸತ್ಯಂ ಬಾಳೆ ತೋಟದ ಹತ್ರ ಎದುರಾಗುತ್ತಾರೆ. ಅನಾಮಿಕಾ ಕೋಪದಿಂದ ಹೊರಟು ಹೋಗ್ತಾ ಇದ್ರೆ ಸತ್ಯಂ ಅಡ್ಡಪಡಿಸುತ್ತಾನೆ. ದಾರಿ ಬಿಡು, 2 ನಿಮಿಷ ಮಾತಾಡ್ಬೇಕು. ನಿನ್ ಜೊತೆ ಮಾತಾಡ್ಬೇಕಾದ ಅಗತ್ಯ ನನಗಿಲ್ಲ. ನನಗಿದೆ. ನಿನ್ನ ಅಗತ್ಯ ನನಗನಗತ್ಯ ಎಂದು ಅನಾಮಿಕಾ ಕೋಪದಿಂದ ಪಕ್ಕಕ್ಕೆ ಹೊರಟು ಹೋಗ್ತಾ ಇದ್ರೆ, ಅನಾಮಿಕಾ, ನಮ್ಮ ಮದುವೆ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಅಪ್ಪ ನಿಮ್ ಮನೆಗೆ ಹೋಗಿದ್ದಾನೆ ಎಂದು ಹೇಳುತ್ತಾನೆ ಸತ್ಯಂ. ಅನಾಮಿಕಾ ಒಂದೇ ಸಲಕ್ಕೆ ನಿಲ್ಲುತ್ತಾಳೆ. ಸತ್ಯಂ ಅನಾಮಿಕಳ ಹತ್ರಕ್ಕೆ ಬರ್ತೇನೆ. ಏನಂದಿ? ಹೌದು, ಬೇಗದಲ್ಲಿಯೇ ಒಳ್ಳೆ ವಾರ್ತೆ ಕೇಳ್ತೀಯ. ನೀನು ಹುಚ್ಚಾಗಿ ಮಾತಾಡ್ತಾ ಇದೀಯಾ. ಹುಚ್ಚಲ್ಲ, ನಿಜ. ನಾನು ನಿನ್ನನ್ನು ಪ್ರೇಮಿಸಲ್ಲ ಅಂತ ಎಷ್ಟು ಸಲ ಹೇಳ್ಬೇಕು? ಪ್ರೇಮಿಸ್ತಿದ್ರೆ ಪರವಾಗಿಲ್ಲ, ಮದುವೆ ಮಾಡ್ಕೊಂಡ್ರೆ ಸಾಕು. ನಿನಗೆ ನಾಚಿಕೆ ಅಲ್ವಾ? ನಿನ್ನನ್ನ ಮದುವೆ ಮಾಡ್ಕೋಬೇಕು ಅನ್ನೋದ್ರಲ್ಲಿ ನಾಚಿಕೆ ಏನಿದೆ? ಪ್ರೇಮದ ಹೆಸರಲ್ಲಿ ಫೋನ್ ಮಾಡೋದು, ಮೆಸೇಜ್ಗಳು ಕಳಿಸೋದು, ಹೀಗೆ ಪೀಡಿಸೋದು ಇದೆಲ್ಲ ಒಳ್ಳೇದಲ್ಲ ಸತ್ಯ. ಸತ್ಯನ ಮುಖ ಕಠಿಣವಾಗಿ ಬದಲಾಗುತ್ತೆ. ನನ್ನ ಕೆಲಸ ಹೋಗುವ ಹಾಗೆ ಮಾಡಿದ್ದು ನೀನೇ. ನಿನ್ನ ಕೆಲಸ ಹೋಗೋದಕ್ಕೆ ಕಾರಣ ನೀನು. ಆಫೀಸಲ್ಲಿ ಕೆಲಸ ಮಾಡದೆ ನನ್ನನ್ನ ಪೀಡಿಸಿದೆ. ನಾನು ನಿಜ ಹೇಳ್ದೆ ಅಷ್ಟೇ. ಆ ನಿಜದಿಂದ ನನ್ನ ಜೀವನ ನಾಶವಾಯ್ತು. ಮತ್ತೆ ನನ್ನ ಜೀವನ ನಾಶ ಮಾಡೋದಕ್ಕೆ ನಿನಗೆ ಹಕ್ಕಿ ಯಾರು ಕೊಟ್ರು? ನಾನು ನಿನ್ನ ಪ್ರೇಮಿಸಿದೆ. ಅದು ಪ್ರೇಮ ಅಲ್ಲ, ಸ್ವಾರ್ಥ. ಅನಾಮಿಕಾ ಹೇಳುತ್ತಿರುವ ಮಾತುಗಳು ಸತ್ಯಮ್ಮನ ಎದೆಯಲ್ಲಿ ಚುಚ್ಚಿಕೊಳ್ಳುತ್ತೆ. ಸರಿ, ಕಡೆ ಸಲ ಕೇಳ್ತಾ ಇದ್ದೀನಿ, ನನ್ನನ್ ಮದುವೆ ಮಾಡ್ಕೋತೀಯಾ ಇಲ್ವಾ? ಇಲ್ಲ. ಚೆನ್ನಾಗಿ ಆಲೋಚಿಸಿ ಹೇಳ್ತಾ ಇದ್ಯಾ? 1000 ಸಲ ಆಲೋಚಿಸಿ ಹೇಳ್ತಾ ಇದ್ದೀನಿ. ಅಂದ್ರೆ ನೀನು ಕೂಡ ಚೆನ್ನಾಗಿ ನೆನ್ಪಿಟ್ಕೋ ಅನಾಮಿಕಾ. ನಡೆದ್ರೆ ನನಗೆ ನಿನಗೆ ಮದುವೆ ಆಗ್ಬೇಕು. ಇಲ್ಲ ಅಂತೆ ನೀನು ಮತ್ತೊಂದು ಮದುವೆ ಹೇಗೆ ಮಾಡ್ಕೋತೀಯೋ ನಾನ್ ನೋಡ್ತೀನಿ. ಬೆದರಿಸ್ತಾ ಇದೀಯಾ? ನಮ್ಮ ಪ್ರೇಮನ ನಾನು ಕಾಪಾಡ್ಕೋಬೇಕು ಅಂತ ನಿನ್ನನ್ನು ಎಚ್ಚರಿಸ್ತಾ ಇದ್ದೀನಿ. ನಾನು ಭಯಪಡಲ್ಲ. ನೀನು ಸಿನಿಮಾಗಳು ಹೆಚ್ಚಾಗಿ ನೋಡ್ತೀಯ ಅಂದ್ಕೊಂಡಿದ್ದೀನಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಈಗ ಹೀಗೆ ಮಾತಾಡ್ತಾ ಇದೀಯಾ, ಆದರೆ ಬೇಗದಲ್ಲಿಯೇ ನೀನೇ ಅಳ್ತೀಯ ಅನಾಮಿಕಾ. ಅದಕ್ಕೆ ಸರಿ ಹೋಗುವ ಪ್ಲಾನ್ ಕೂಡ ನನ್ನ ಹತ್ರ ಇದೆ. ಅದನ್ನು ಕೂಡ ಬೇಗದಲ್ಲೇ ಬದಲಾಯಿಸ್ತೀನಿ. ನಿನ್ನನ್ನ ನಾನು ಸ್ವಂತ ಮಾಡ್ಕೋತೀನಿ.
ಎಂದು ತೋಟದೊಳಗೆ ಹೊರಟು ಹೋಗುತ್ತಾನೆ. ದಿನ ಕಳೆಯುತ್ತದೆ. ಅನಾಮಿಕಾ ಆ ವಿಷಯವನ್ನು ಇನ್ನು ಪೂರ್ತಿಯಾಗಿ ಮರೆತು ಹೋಗುತ್ತಾಳೆ. ಮನೆಯಲ್ಲಿದ್ದು ಚೆನ್ನಾಗಿ ಕೆಲಸ ಮಾಡ್ಕೋತಾ ಇರ್ತಾಳೆ. ಆದರೆ ಸತ್ಯಂ ಮಾತ್ರ ಮರೆತು ಹೋಗಲಿಲ್ಲ. ಅವನ ರೂಮಿನಲ್ಲಿ ಗೋಡೆಗಳೆಲ್ಲ ಅನಾಮಿಕಳ ಫೋಟೋದಿಂದ ತುಂಬಿ ಹೋಗಿರುತ್ತೆ. ಅನಾಮಿಕಳನ್ನು ಹೇಗೆ ಸ್ವಂತ ಮಾಡ್ಕೋಬೇಕು ಅಂತ ಆಲೋಚಿಸುತ್ತಾ ರೂಮಿನಿಂದ ಹೊರಗೆ ಬಾರದ ಮಗ ಸತ್ಯಮ್ಮನ ರೂಮಿಗೆ ತಂದೆ ಗೋಪಯ್ಯ ಬರುತ್ತಾನೆ. ಏನೋ ಇದು? ಪ್ರೇಮ ಅಪ್ಪ, ಪ್ರೇಮ. ಇದು ಪ್ರೇಮ ಅಲ್ಲ, ಮತ್ತೆ ಹುಚ್ಚು ಕಣೋ. ನನಗೆ ಅನಾಮಿಕ ಬೇಕಪ್ಪ. ನನಗೆ ರಾಜಯ್ಯನ ಬಾಳೆ ತೋಟ ಬೇಕು. ಹಾಗೆ ಅಂತ ನಾನು ಮನೆಯಲ್ಲೇ ಇದ್ದು ಹುಚ್ಚನಾಗ್ಲಿಲ್ಲ ಕಣೋ. ಮೇಲಕ್ಕೆ ನಗುತ್ತಾ ಮಾತಾಡ್ತಾ ಸರಿಯಾದ ಅವಕಾಶಕ್ಕಾಗಿ ನೋಡ್ತಾ ಇದ್ದೀನಿ. ನೀನು ಕೂಡ ಹಾಗೆ ಇರಬೇಕು. ಸರಿಯಾದ ಸಮಯ ಬಂದಾಗ ನೀನೇನೋ ತೋರಿಸ್ಬೇಕು ಎಂದು ಹೇಳಿ ಹೊರಗೆ ಹೊರಟು ಹೋಗುತ್ತಾನೆ. ಒಂದು ದಿನ ಗೋಪಾಲಪಟ್ಟಣದಿಂದ ಒಂದು ಸಂಬಂಧ ಬರುತ್ತದೆ. ಶಾರದಾ ಪ್ರಸಾದ್ ರಮೇಶರು ಅನಾಮಿಕಳನ್ನು ನೋಡೋದಕ್ಕೆ ಬರ್ತಾರೆ. ನಮ್ಮ ಮಗ ಅಂತ ನಾವು ದೊಡ್ಡದಾಗಿ ಹೇಳ್ತಾ ಇಲ್ಲ ಅಣ್ಣನವರೇ. ಒಳ್ಳೆಯವನು, ಓದ್ಕೊಂಡಿರೋನು, ಸಿಗರೇಟು ಮದ್ಯ ಕುಡಿಯೋದಿಲ್ಲ, ವ್ಯವಸಾಯ ಮಾಡ್ತಾನೆ ಎಂದು ಹೇಳುತ್ತಾಳೆ ಶಾರದಾ. ರಮೇಶ್ ರಾಜಯ್ಯನಿಗೆ ಹಿಡಿಸುತ್ತಾನೆ. ಅನಾಮಿಕಾ ಸೀರೆ ಉಟ್ಕೊಂಡು ಕಾಫಿ ತಗೊಂಡು ಬರ್ತಾಳೆ. ರಮೇಶ್ ಅವಳನ್ನು ನೋಡಿ ಕಣ್ಣು ಮಿಟುಕಿಸುವುದನ್ನೇ ಮರೆತು ಹೋಗುತ್ತಾನೆ. ಅರೆ ಅಪ್ಪ, ಕಾಫಿ ತಣ್ಣಗಾಗ್ತಾ ಇದೆಯೋ ಎಂದು ಹೇಳುತ್ತಾನೆ ಪ್ರಸಾದ್. ಅಲ್ಲಿರುವವರೆಲ್ಲರೂ ನಗುತ್ತಾರೆ. ರಮೇಶ್ ನಾಚಿಕೆ ಪಡುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಇಬ್ಬರು ಮಾತನಾಡಿಕೊಳ್ಳೋದಕ್ಕೆ ಹಿತ್ತಲಿಗೆ ಕಳಿಸುತ್ತಾರೆ. ನಿಮಗೆ ನಾನು ಹಿಡಿಸಿದ್ನಾ? ನಿಮಗೆ ನನಗೂ ಹಿಡಿಸಿದ್ದೀರಾ, ನೀವು ಕೂಡ ಹಿಡಿಸಿದ್ದೀರಾ. ಆ ಮಾತನ್ನು ಕೇಳುತ್ತಲೇ ರಮೇಶನ ಮುಖ ಬಿಳಿಗೆ ಹೋಗುತ್ತದೆ. ಇಬ್ಬರು ಹಾಗೆ ಹಾಯಾಗಿ ಮಾತನಾಡ್ಕೋತಾರೆ. ಮೊದಲ ಸಲ ಅನಾಮಿಕಂಗೆ ಭವಿಷ್ಯತ್ತಿನ ಬಗ್ಗೆ ಅಂದವಾದ ಕನಸು ಶುರುವಾಗುತ್ತದೆ. ಎರಡು ಕುಟುಂಬಗಳು ಮದುವೆ ಕಾಯಂ ಮಾಡಿಕೊಳ್ಳುತ್ತದೆ. ಮದುವೆ ದಿನ ಕೂಡ ನಿರ್ಣಯಿಸುತ್ತಾರೆ. ಒಂದು ದಿನ ಮದುವೆ ಕಾರ್ಡುಗಳು ಬರುತ್ತದೆ. ಅನಾಮಿಕಾ ಆಸಕ್ತಿಯಿಂದ ಒಂದು ಕಾರ್ಡ್ ತೆಗೆದು ನೋಡುತ್ತಾಳೆ. ಚಿರಂಜೀವಿ ಲಕ್ಷ್ಮಿ ಸೌಭಾಗ್ಯವತಿ ಚೀಲಾ ಸೌ ಅನಾಮಿಕಾ ಅಂತ ಇರುತ್ತದೆ. ಆಕೆ ಕಣ್ಣಿನಲ್ಲಿ ಆನಂದ ತುಂಬಿ ಹೋಗುತ್ತದೆ. ಮತ್ತೆ ಓದುತ್ತಾಳೆ, ಮತ್ತೆ ಓದುತ್ತಾಳೆ. ಮುದ್ದಾಗಿ 3ನೇ ಸಲ ಓದ್ತಾಳೆ. ಆಗಲೇ ಬಂದ ತಾಯಿ ಸುಜಾತ ನೋಡಿ, ಪುಸ್ತಕ ಓದಿದ ಹಾಗೆ ಕಾರ್ಡ್ ಓದ್ತಿದ್ದ ಇದ್ಯಾಕೆ? ಅಮ್ಮ, ನನ್ನ ಹೆಸರು ಎಷ್ಟು ಚೆನ್ನಾಗಿದೆಯೋ. ಮದುವೆ ಆದ ಮೇಲೆ ದಿನವೂ ನೋಡ್ಕೋಬಹುದು. ಅದಲ್ಲಮ್ಮ, ಇದು ನನ್ನ ಜೀವನದಲ್ಲಿ ಮೊದಲ ಮದುವೆ ಕಾರ್ಡು. ಅದೇ ಸಮಯದಲ್ಲಿ ಟೌನ್ ನಲ್ಲಿ ಒಂದು ಕಂಪ್ಯೂಟರ್ ಸೆಂಟರ್ ಅಲ್ಲಿ ಸತ್ಯಂ ಕೂತಿರುತ್ತಾನೆ. ಅವನ ಎದುರು ಕಂಪ್ಯೂಟರ್ ಸ್ಕ್ರೀನ್. ಆ ಸ್ಕ್ರೀನ್ ಮೇಲೆ ಅನಾಮಿಕಳ ಫೋಟೋ, ಪಕ್ಕದಲ್ಲಿ ಅವನ ಫೋಟೋ. ಕಂಪ್ಯೂಟರ್ ಆಪರೇಟರ್ ಆಶ್ಚರ್ಯದಿಂದ ನೋಡ್ತಾನೆ. ಏನೋ ಇದು? ಡಿಸ್ಟರ್ಬ್ ಮಾಡಬೇಡ. ಮದುವೆ ಫೋಟೋ ಮಾಡ್ತಾ ಇದ್ಯಾ? ನೋಡ್ತಾ ಇದ್ರೆ ಕಾಣಿಸ್ತಾ ಇದೆಯಲ್ಲ. ಆದ್ರೆ ನಿಜವಾಗಿ ಮದುವೆ ಆಗ್ಲಿಲ್ವಲ್ಲ. ಫೋಟೋದಲ್ಲೇ ಆದ್ರೆ ಆಗಿ ಹೋದ ಹಾಗೆ ಕಣೋ. ಇದು ತಪ್ಪು. ನನಗೆ ನೀತಿ ಹೇಳ್ಬೇಡ ಎಂದು ದುಡ್ಡಿನ ಕಟ್ಟನ್ನು ಟೇಬಲ್ ಮೇಲೆ ಬಿಸಾಕುತ್ತಾನೆ. ಅನಾಮಿಕಾ, ಈಗ ನಿನ್ನ ಮದುವೆ ಹೇಗೆ ನಡೆಯುತ್ತೋ ನಾನ್ ನೋಡ್ತೀನಿ ಎಂದು ಸತ್ಯಂ ಒಂದು ಕ್ರೂರವಾದ ನಗು ನಗುತ್ತಾನೆ. ಮಾರನೇ ದಿನ ಬೆಳಗ್ಗೆ ರಮೇಶ್ ಮನೆಗೆ ಒಂದು ಅಜ್ಞಾತ ಕವರ್ ಬರುತ್ತದೆ. ಪ್ರಸಾದ್ ನೋಡುತ್ತಾನೆ. ಅರ್ಜೆಂಟ್ ಅಂತ ಅದ್ರ ಮೇಲೆ ಬರ್ದಿರುತ್ತೆ. ಪ್ರಸಾದ್ ಅದನ್ನ ತೆಗೆಯುತ್ತಾನೆ. ಒಳಗಡೆ ಫೋಟೋಗಳು. ಒಂದೊಂದು ಫೋಟೋ ನೋಡ್ತಾ ಇದ್ದ ಹಾಗೆ ಅವನ ಮುಖ ಬದಲಾಗಿ ಹೋಗುತ್ತದೆ. ಕೋಪದಿಂದ, ಶಾರದಾ, ಮಗು ರಮೇಶು ಎಂದು ಗಟ್ಟಿಯಾಗಿ ಕರೆಯುತ್ತಾನೆ. ಶಾರದಾ ರಮೇಶ್ ಗಾಬರಿಯಿಂದ ಬರುತ್ತಾರೆ. ಏನಾಯ್ತೋ? ಯಾಕೆ ಅಷ್ಟು ಗಟ್ಟಿಯಾಗಿ ಕರೆದ್ರಿ? ಹೇಳಿಪ್ಪ, ನಿಮ್ ಕೈಯಲ್ಲಿರೋ ಫೋಟೋಗಳೇನು ಎಂದು ರಮೇಶ್ ಅದನ್ನು ತೆಗೆದುಕೊಂಡು ನೋಡುತ್ತಾನೆ. ಅನಾಮಿಕಾ ಸತ್ಯನಿಗೆ ಮದುವೆ ನಡೆದ ಹಾಗೆ ಇರುವ ಫೋಟೋಗಳದು. ರಮೇಶನಿಗೆ ಬಾಯಿಂದ ಮಾತೇ ಬರಲಿಲ್ಲ. ಅದನ್ನು ನೋಡಿದ ಮೇಲೆ ಶಾರದಾ ಕೂಡ ಫೋಟೋ ನೋಡುತ್ತಾಳೆ. ಶಾಕ್ ಆಗುತ್ತಾಳೆ. ಆಕೆ ಕೈಯಿಂದ ಫೋಟೋಗಳು ಕೆಳಗೆ ಬೀಳುತ್ತದೆ. ಪ್ರಸಾದ್ ಮಾತ್ರ ಕೋಪದಿಂದ, ಅರೇ, ನಮ್ಮನ್ನು ಮೋಸ ಮಾಡಿದ್ರು ಅವರು. ಸುಮ್ನೆ ಬಿಡೋದ್ ಬೇಡ ಅವ್ರನ್ನ. ಬನ್ನಿ ಮನೆಗೆ ಹೋಗಿ ಫೋಟೋಗಳ ಬಗ್ಗೆ ಅವ್ರನ್ನ ಕೇಳೋಣ. ಆವೇಶ ಬೇಡಪ್ಪ, ಒಂದು ಸಲ ನಿಜವೇನೋ ತಿಳ್ಕೊಳ್ಳೋಣ. ಇನ್ನು ಏನ್ ತಿಳ್ಕೋಬೇಕು? ಫೋಟೋಗಳು ಕಣ್ಣು ಮುಂದೆ ಕಾಣಿಸ್ತಾ ಇದ್ರೆ? ಅಪ್ಪ, ಇದು ನಕಲಿ ಫೋಟೋ ಕೂಡ ಆಗಿರಬಹುದಲ್ಲ. ನಕಲಿ ಮಾಡಬೇಕಾದ ಅಗತ್ಯ ಯಾರಿಗಿದೆ ಮಗನೇ? ಅಮ್ಮ, ಇದ್ರ ಬಗ್ಗೆ ಅನಾಮಿಕಳ ಜೊತೆ ಮಾತಾಡಿದ್ರೆ ಎಲ್ಲ ತಿಳಿಯುತ್ತಲ್ಲ. ಅರೆ, ನಮ್ಮ ಕುಟುಂಬದ ಮರ್ಯಾದೆ ಮುಖ್ಯ ಕಣೋ ಎಂದು ತಕ್ಷಣ ಫೋನ್ ತೆಗೆದುಕೊಳ್ಳುತ್ತಾನೆ ಪ್ರಸಾದ್. ಅದೇ ಸಮಯದಲ್ಲಿ ಅನಾಮಿಕಾ ತನ್ನ ರೂಮಿನಲ್ಲಿ ಕೂತ್ಕೊಂಡು ಮತ್ತೊಂದು ಸಲ ಮದುವೆ ಕಾರ್ಡ್ ಬಗ್ಗೆ ಆಲೋಚಿಸುತ್ತಾ ಆ ಮದುವೆ ಕಾರ್ಡ್ ಅನ್ನ ನೋಡ್ತಾ ಇರ್ತಾಳೆ. ಚೀಲಾ ಸೌ ಅನಾಮಿಕಾ ಆ 3 ಅಕ್ಷರಗಳ ಮೇಲೆ ಬೆರಳಿನಿಂದ ಮೆಲ್ಲಕ್ಕೆ ತಡವರಿಸುತ್ತಾ ಇರ್ತಾಳೆ. ಇನ್ನು ಮನೆಯಲ್ಲಿ ರಾಜಯ್ಯ ಫೋನಲ್ಲಿ ಮಾತಾಡ್ತಾನೆ. ಹೇಳಿ ಭಾವನವ್ರೆ, ಮಾಡಬೇಕಾದ ಮೋಸ ಮಾಡಿ ಬುದ್ಧಿ ಇಲ್ಲದೆ ಭಾವ ಅಂತ ಕರಿತಾ ಇದ್ಯಾ? ಅಯ್ಯೋ, ನಾನು ಮೋಸ ಮಾಡೋದೇನು? ನಿಜಕ್ಕೂ ಏನ್ ನಡೀತು? ಈ ಮದುವೆ ರದ್ದು ಮಾಡ್ತಾ ಇದ್ದೀವಿ. ನಿಮ್ಮ ಮಗಳು ನಮಗ್ ಬೇಡ ಎಂದು ಹೇಳುತ್ತಲೇ ರಾಜಯ್ಯ ದುಃಖ ಪಡುತ್ತಾನೆ. ಅದೇನು ಭಾವನವ್ರೆ ನೀವು ಹೇಳೋದು? ಮದುವೆ ರದ್ದು ಮಾಡೋದೇನು? ಯಾಕೆ ಎಂದು ಕಣ್ಣೀರು ಹಾಕಿಕೊಳ್ಳುತ್ತಾನೆ.
ಅದನ್ನು ಕೇಳುತ್ತಲೇ ಅನಾಮಿಕಳ ಎದೆ ಒಂದೇ ಸಲಕ್ಕೆ ನಿಂತ ಹಾಗೆ ಆಗುತ್ತೆ. ಆಕೆ ಕೈಯಿಂದ ಮದುವೆ ಕಾರ್ಡು ನೆಲದ ಮೇಲೆ ಜಾರಿ ಹೋಗುತ್ತೆ. ಚೀಲಾಸೌ ಅನಾಮಿಕ ಅನ್ನುವ ಅಕ್ಷರಗಳು ನೆಲದ ಮೇಲೆ ಕಾಣಿಸುತ್ತದೆ. ಆ ಹೆಸರಿಗೆ ಮೊದಲಿರುವ ಆನಂದ ಆ ಕ್ಷಣದಲ್ಲಿ ಆಕೆಗೆ ಭಯವಾಗಿ ಬದಲಾಗುತ್ತದೆ. ಭಾವನವ್ರೆ, ನಿಜಕ್ಕೂ ಏನ್ ನಡೀತು? ನನ್ನ ಮಗಳು ಯಾವ ತಪ್ಪು ಮಾಡಿದಳೆ? ನಿನ್ನ ಮಗಳನ್ ಕೇಳು, ಆಕೆಗೆ ಎಲ್ಲ ಗೊತ್ತು ಎಂದು ಪ್ರಸಾದ್ ಫೋನ್ ಕಟ್ ಮಾಡುತ್ತಾನೆ. ರಾಜಯ್ಯ, ಸುಜಾತ ಆಶ್ಚರ್ಯದಿಂದ ನಿಲ್ತಾರೆ. ಅನಾಮಿಕಾ ಗಾಬರಿಯಿಂದ ಹಾಲ್ಗೆ ಬರ್ತಾಳೆ. ಅಪ್ಪ, ಏನಾಯ್ತು ಅವರು ಮದುವೆ ರದ್ದು ಮಾಡ್ತಾ ಇದ್ದಾರಂತಮ್ಮ ಎಂದು ಕಣ್ಣೀರು ಹಾಕಿಕೊಳ್ಳುತ್ತಾನೆ ರಾಜಯ್ಯ. ಅನಾಮಿಕಾ ಆಶ್ಚರ್ಯದಿಂದ ಏನು ಎಂದು ಕೇಳುತ್ತಾಳೆ. ಕಾರಣವೇನೋ ಹೇಳ್ತಾ ಇಲ್ಲ. ನಿಂಗ್ ಗೊತ್ತು ಅಂತ ಇದ್ದಾರೆ. ನಿಂಗ್ ಗೊತ್ತಿದ್ರೆ ಹೇಳು ತಾಯಿ, ನಿಜಕ್ಕೂ ಏನ್ ನಡೀತು? ಆ ಹುಡುಗ ನೀನು ಫೋನಲ್ಲಿ ಏನಾದ್ರೂ ಮಾತಾಡಿದ್ರ? ಇಲ್ಲಮ್ಮ, ಏನು ಮಾತಾಡಿಲ್ಲ. ಆದ್ರೂ ನನಗ್ ಗೊತ್ತಿದ್ರೆ ನಾನ್ ನಿಮ್ಗೆ ಹೇಳ್ದೆ ಇರ್ತೀನಾ? ಹೇಳಿ ಎಂದು ಅನಾಮಿಕಾ ಹೇಳುತ್ತಾ ಇರುವಾಗ ಮನೆ ಹೊರಗೆ ಒಂದು ಬೈಕ್ ಬಂದು ನಿಲ್ಲುತ್ತದೆ. ಅವನ ಕೈಯಲ್ಲಿ ಒಂದು ಕವರ್ ಇದೆ. ಎಲ್ಲಿ ರಾಜಯ್ಯವರು ಯಾರು ಎಂದು ಕರೆಯುತ್ತಾನೆ. ರಾಜಯ್ಯ ಹೊರಗೆ ಬರುತ್ತಾನೆ. ನಾನೇಪ್ಪ. ಆ ವ್ಯಕ್ತಿ ಮಾತನಾಡದೆ ಕೈಯಲ್ಲಿರುವ ಕವರನ್ನು ಕೊಡ್ತಾನೆ. ಇದು ಯಾರು ಕೊಡು ಅಂದ್ರಪ್ಪ? ಅದು ಗೊತ್ತಿಲ್ಲ ರೀ, ನಿಮ್ಗೆ ಕೊಡು ಅಂದ್ರು ಕೊಟ್ಟಿದ್ದೀನಿ, ನನ್ ಕೆಲ್ಸ ಆಗೋಯ್ತು ಎಂದು ಹೇಳಿ ಆ ವ್ಯಕ್ತಿ ಹೊರಟು ಹೋಗುತ್ತಾನೆ. ರಾಜಯ್ಯ ಆ ಕವರ್ ಜೊತೆ ಮನೆಯೊಳಗೆ ಬರ್ತಾನೆ. ಸುಜಾತ, ಅನಾಮಿಕಾ ಆತುರತೆಯಿಂದ ನೋಡ್ತಾ ಇರುವಾಗ ಒಳಗಡೆ ಇರುವ ಫೋಟೋಗಳನ್ನು ನೋಡಿ ಅವನ ಕೈ ನಡುಗಿ ಹೋಗುತ್ತೆ. ದುಃಖದಿಂದ, ಯಾಕೆ ದೇವ್ರೆ ಇಂತಹ ನಮ್ ಜೊತೆ ಆಡ್ತಾ ಇದ್ದೀಯಾ ಎಂದು ಅಳುತ್ತಾನೆ. ಸುಜಾತ, ಅನಾಮಿಕಾ ಕೂಡ ಫೋಟೋಗಳನ್ನು ನೋಡ್ತಾರೆ. ಅಯ್ಯೋ ದೇವ್ರೆ ಎಂದು ಸುಜಾತ ಗಟ್ಟಿಯಾಗಿ ಅಳುತ್ತಾಳೆ. ಅನಾಮಿಕಂಗೆ ಕಾಲ ಕೆಳಗೆ ಭೂಮಿ ಕಂಪಿಸಿದ ಹಾಗಾಗುತ್ತೆ. ಏಕೆಂದರೆ ಆ ಫೋಟೋದಲ್ಲಿ ಸತ್ಯಂ ಅವಳ ಕುತ್ತಿಗೆಗೆ ತಾಳಿ ಕಟ್ತಾ ಇರುವ ಹಾಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತದೆ. ಇನ್ನು ಆಗಲೇ ಅನಾಮಿಕಾ ಫೋನ್ಗೆ ಒಂದು ಮೆಸೇಜ್ ಬರುತ್ತದೆ. ಆ ಮೆಸೇಜ್ ಕಳಿಸಿದ್ದು ಸತ್ಯಂ. ಅನಾಮಿಕಾ ನಡುಗುತ್ತಿರುವ ಕೈಯಿಂದ ಮೆಸೇಜ್ ಓಪನ್ ಮಾಡ್ತಾಳೆ. ಅದರಲ್ಲಿ ಒಂದೇ ಲೈನ್ ಮಾತ್ರ ಇರುತ್ತೆ. ಇದು ಮೊದಲದು ಮಾತ್ರವೇ ಅನಾಮಿಕಾ, ಇನ್ನು ನಿಜವಾದ ಆಟ ಶುರುವಾಗಿಲ್ಲ ಎಂದು ಅನಾಮಿಕಾ ಓದುತ್ತಾಳೆ. ಕಣ್ಣೀರಿನಿಂದ ಮೌನವಾಗಿ ಕುತ್ಕೋತಾಳೆ. ಏನಾಯ್ತಮ್ಮ? ಆ ಫೋಟೋ ಏನು ತಾಯಿ? ರಾಜಯ್ಯ ಕೈಯಲ್ಲಿರೋ ಫೋಟೋಗಳನ್ನು ಅನಾಮಿಕಾ ಮತ್ತೆ ನೋಡುತ್ತಾಳೆ. ಅದರಲ್ಲಿ ಸತ್ಯಂ ತನ್ನ ಕುತ್ತಿಗೆಯಲ್ಲಿ ತಾಳಿ ಕಟ್ತಾ ಇರೋ ಹಾಗಿರುತ್ತದೆ. ಮತ್ತೊಂದು ಫೋಟೋದಲ್ಲಿ ಹಾರ ಬದಲಾಯಿಸುತ್ತಾ ಇರುವ ಹಾಗೆ ಕಾಣಿಸುತ್ತೆ. ಮತ್ತೊಂದು ಫೋಟೋದಲ್ಲಿ ಇಬ್ಬರು ನಗ್ತಾ ಇರ್ತಾರೆ. ನೋಡಿದವರಿಗೆ ಅದು ನಿಜವಾದ ಮದುವೆ ಫೋಟೋನೇ ಅಂತ ಅನ್ಸುತ್ತೆ. ಅಪ್ಪ, ಇವೆಲ್ಲ ಸುಳ್ಳಪ್ಪ, ಇದು ನಕಲಿ ಫೋಟೋಸ್. ಆದರೆ ಇದನ್ನು ನೋಡಿದವರು ನಂಬ್ತಾರಲ್ವ ತಾಯಿ? ನಿಜಕ್ಕೂ ಇದು ಯಾರು ಮಾಡಿದ್ದಾರೆ? ಹೀಗೆ ಏಕೆ ಮಾಡಿದ್ದಾರೆ? ಸತ್ಯನೇ ಮಾಡಿರ್ತಾನೆಪ್ಪ. ಅವನೆಂದಕ್ ಮಾಡ್ತಾನೆ ಮಗಳೇ? ಆಗ ಅನಾಮಿಕಾ ಸತ್ಯಂ ತನ್ನನ್ನು ವೇದಿಸಿದ ನಿಜವನ್ನು ಹೇಳುತ್ತಾಳೆ. ಇಷ್ಟು ನಡೀತಾ ಇದ್ರೆ ನಮಗೇನಕ್ಕೆ ಹೇಳಲಿಲ್ಲ ತಾಯಿ? ಇನ್ನು ರಾಜಯ್ಯ ಕೋಪದಿಂದ ಉಕ್ಕಿ ಹೋಗುತ್ತಾನೆ. ಅರೆ ಸತ್ಯಂ ಎಂದು ಫೋಟೋ ತೆಗೆದುಕೊಂಡು ಆವೇಶದಿಂದ ಗೋಪಯ್ಯನ ಮನೆ ಕಡೆಗೆ ಓಡುತ್ತಾನೆ. ಅವನ ಹಿಂದೆ ಸುಜಾತ ಕೂಡ ಓಡುತ್ತಾ, ಏನು ಅಂದ್ರೆ ನಿಲ್ರಿ ಎಂದು ಸುಜಾತ ಎಷ್ಟು ಹೇಳಿದರೂ ರಾಜಯ್ಯ ಕೇಳಿಸಿಕೊಳ್ಳಲಿಲ್ಲ. ಮನೆಗೆ ಹೋಗುತ್ತಾನೆ. ಗೋಪಯ್ಯ ಮನೆ ಮುಂದೆ ನಿಂತಿರ್ತಾನೆ. ಸತ್ಯಂ ಪ್ರಶಾಂತವಾಗಿ ಜಗಲಿ ಮೇಲೆ ಕೂತ್ಕೊಂಡು ಟೀ ಕುಡಿತಾ ಇರ್ತಾನೆ. ಅರೆ ಸತ್ಯ, ಏನಾಯ್ತು ಮಾವಯ್ಯ? ಇನ್ನು ನಟಿಸ್ತಾ ಇದ್ಯಾ ಎಂದು ಫೋಟೋಗಳನ್ನು ಅವನ ಮುಖದ ಮೇಲೆ ಬಿಸಾಕ್ತಾನೆ. ಸತ್ಯಂ ಅದನ್ನು ತೆಗೆದುಕೊಂಡು ನೋಡಿದ ಹಾಗೆ ನಡೆಸುತ್ತಾನೆ. ಅಯ್ಯೋ, ಇದೇನಿದು? ನಿಂಗೆ ಗೊತ್ತಿಲ್ವಾ? ನಂಗೆ ಹೇಗೆ ಗೊತ್ತಾಗುತ್ತೆ ಎಂದು ಸತ್ಯ ಮಾತನಾಡುತ್ತಾ ಇರುವಾಗಲೇ ಮನೆಯೊಳಗಿಂದ ಗೋಪಯ್ಯ ಬರುತ್ತಾನೆ. ಏನ್ ನಡೀತು ಭಾವನವ್ರೆ? ನಿನ್ನ ಮಗ ಮಾಡಿದ ಕೆಲಸ ನೋಡು. ಗೋಪಯ್ಯ ಕೂಡ ಫೋಟೋಗಳನ್ನು ನೋಡಿ ಆಶ್ಚರ್ಯ ಹೋಗುವ ಹಾಗೆ ನಟಿಸುತ್ತಾನೆ. ಅಯ್ಯೋ, ಇದ್ಯಾರು ಮಾಡಿದ್ದಾರೆ? ಇನ್ಯಾರು? ನಿನ್ನ ಮಗನೇ ಮಾಡಿದ್ದಾನೆ. ನಾನು ಮಾಡಿದ ಹಾಗೆ ಆಧಾರ ಇದೆಯಾ? ನೀನೇ ಮೆಸೇಜ್ ಕಳಿಸಿದ್ಯಾ? ನನ್ನ ಮಗಳು ಎಲ್ಲ ವಿವರವಾಗಿ ಹೇಳಿದ್ದಾಳೆ. ನಾನು ಕಳಿಸಿದ ಮೆಸೇಜು ನನ್ನ ಫೋನಲ್ಲಿ ಕೂಡ ಇರ್ಬೇಕಲ್ವಾ? ನೋಡು ಎಂದು ತನ್ನ ಫೋನ್ ತೆಗೆದು ತೋರಿಸುತ್ತಾನೆ. ಆ ಮೆಸೇಜ್ ಅಲ್ಲಿ ಇಲ್ಲ. ರಾಜಯ್ಯ ಆಶ್ಚರ್ಯ ಹೋಗುತ್ತಾನೆ. ಏಕೆಂದರೆ ಸತ್ಯಂ ಆಗಲೇ ಮೆಸೇಜ್ಗಳನ್ನೆಲ್ಲ ಡಿಲೀಟ್ ಮಾಡಿರ್ತಾನೆ. ಯಾರೋ ನನ್ನ ಹೆಸರಿನಿಂದ ಮೆಸೇಜ್ ಕಳ್ಸಿರ್ತಾರೆ. ಇನ್ನು ನೀನು ಸುಳ್ಳುಗಳನ್ನ ನಿಲ್ಸು. ನಾನು ಮಾಡದ್ದು ಯಾಕೆ ಒಪ್ಕೋತೀನಿ ಮಾವಯ್ಯ? ಕೋಪದಿಂದ ರಾಜಯ್ಯ ಸತ್ಯನನ್ನು ಹೊಡೆಯುತ್ತಾರೆ. ಗೋಪಯ್ಯ ಅಡ್ಡಪಡಿಸುತ್ತಾನೆ. ರಾಜಯ್ಯ, ಆಧಾರವಿಲ್ಲದೆ ನನ್ನ ಮಗನ ಮೇಲೆ ನಿಂದೆ ಹಾಕಬೇಡ. ಇನ್ನೊಂದೇಟು ನನ್ನ ಮಗನ ಮೇಲೆ ಬಿದ್ರೆ ಮರ್ಯಾದೆಯಾಗಿರಲ್ಲ.
ರಾಜಯ್ಯ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ. ಗೋಪಯ್ಯ ಸತ್ಯಂ ಒಬ್ಬರನ್ನೊಬ್ಬರು ನೋಡ್ಕೊಂಡು ಗಟ್ಟಿಯಾಗಿ ನಗುತ್ತಾರೆ. ಇನ್ನು ಆ ದಿನ ರಾತ್ರಿ ಅನಾಮಿಕಳ ಮನೆಯಲ್ಲಿ ಯಾರೂ ಊಟ ಮಾಡಲಿಲ್ಲ. ಸುಜಾತ ಅಳ್ತಾ ಇರ್ತಾಳೆ. ರಾಜಯ್ಯ ಮೌನವಾಗಿ ಕೂತಿರ್ತಾನೆ. ಅನಾಮಿಕ ಮಾತ್ರ ಒಂದು ನಿರ್ಣಯ ತಗೋತಾಳೆ. ಅಪ್ಪ, ಏನಮ್ಮ? ನಾನು ರಮೇಶ್ ಅವ್ರ ಹತ್ರ ಮಾತಾಡ್ಬೇಕು. ಈಗಲಾ? ಹೌದು, ಈಗಲೇ. ಅದಕ್ಕೆ ರಾಜಯ್ಯ ಒಪ್ಪಿಕೊಳ್ಳುತ್ತಾನೆ. ಅನಾಮಿಕಾ ಫೋನ್ ತೆಗೆದುಕೊಳ್ಳುತ್ತಾಳೆ. ರಮೇಶ್ ನಂಬರ್ನ ಡಯಲ್ ಮಾಡ್ತಾಳೆ. ಕೆಲವು ಕ್ಷಣಗಳ ನಂತರ ರಮೇಶ್ ಫೋನ್ ಎತ್ತುತ್ತಾನೆ. ಹಲೋ, ನಾನು ಅನಾಮಿಕಾ. ಸ್ವಲ್ಪ ಹೊತ್ತು ರಮೇಶ್ ಮೌನವಾಗಿರುತ್ತಾನೆ. ಮಾತಾಡೋದಕ್ಕೆ ಇಷ್ಟವಿಲ್ದಿದ್ರೆ ಫೋನ್ ಇಟ್ಬಿಡಿ. ಹೇಳಿ. ಆ ಫೋಟೋಗಳು ಸುಳ್ಳು. ನಂಗ್ ಕೂಡ ಹಾಗೆ ಅನ್ನಿಸ್ತಾ ಇದೆ. ಅಂದ್ರೆ ನನ್ನ ನಂಬ್ತೀರಾ? ಪೂರ್ತಿಯಾಗಿ ಅಲ್ಲ. ಆ ಮಾತನ್ನು ಕೇಳುತ್ತಲೇ ಅನಾಮಿಕಳ ಎದೆ ಭಾರವಾಗುತ್ತದೆ, ಕಣ್ಣೀರು ಬರುತ್ತದೆ. ಹಾಗೆ ಅಂತ ನಾನು ನಿಮ್ಮನ್ನ ಪೂರ್ತಿಯಾಗಿ ಕೂಡ ಅನುಮಾನಿಸ್ತಾ ಇಲ್ಲ. ಅಂದ್ರೆ ನಿಜವೇನೋ ತಿಳ್ಕೋಬೇಕು. ಹೇಗೆ? ಆ ಫೋಟೋಗಳು ಎಲ್ಲಿ ತಯಾರಾಗಿದೆಯೋ ಮೊದಲು ಅದು ಕಂಡುಹಿಡಿಬೇಕು. ಮೊದಲ ಸಲ ಅನಾಮಿಕಳ ಮುಖದಲ್ಲೇ ಮಾತನ್ನು ಕೇಳುತ್ತಲೇ ಆಸೆ ಬರುತ್ತದೆ. ಹೇಗೆ ಸಾಧ್ಯವಾಗುತ್ತೆ? ರಮೇಶ್ ಸ್ವಲ್ಪ ಹೊತ್ತು ಮಾತನಾಡಲಿಲ್ಲ. ಅದೇ ಸಮಯದಲ್ಲಿ ಸತ್ಯಂ ತನ್ನ ರೂಮಿನಲ್ಲಿ ಕೂತ್ಕೊಂಡು ಗೋಡೆಗಳ ಮೇಲಿರುವ ಅನಾಮಿಕಳ ಫೋಟೋಗಳನ್ನು ನೋಡುತ್ತಾ, ಅನಾಮಿಕಾ, ನೀನು ಚೀಲಾಸವ ಅನಾಮಿಕಾ ಅಂತ ಆಗ್ಬೇಕು ಅಂದ್ರೆ ಮದುಮಗ ನಾನೇ ಆಗಿರ್ಬೇಕು. ಇನ್ನೊಬ್ರು ಬರಲ್ಲ, ನಾನು ಬರೋದಿಕ್ ಬಿಡಲ್ಲ. ಅಹಹಹ ಎಂದು ನಗುತ್ತಾ ಇರುತ್ತಾನೆ. ಇನ್ನು ಆಗಲೇ ಫೋನ್ ಮೊಳಗುತ್ತದೆ. ಸತ್ಯಂ ಫೋನ್ ಎತ್ತುತ್ತಾನೆ. ಹೇಳೋ. ರಾಜನಿಗೆ ಕವರ್ ಕೊಟ್ಟ ವ್ಯಕ್ತಿ ಒಂದು ಮರದ ಹತ್ರವಿರ್ತಾನೆ. ಕೆಲ್ಸ ಆಗಿ ಹೋಯ್ತು. ಗುಡ್. ಆದ್ರೆ ಇನ್ನೊಂದು ವಿಷಯವಿದೆ. ಏನೋ? ರಮೇಶ್ ಆ ಫೋಟೋಗಳನ್ನು ನಕಲಿವೇನೋ ಅಂತ ವಿಚಾರಣೆ ಶುರು ಮಾಡಿದ್ರೆ. ಆ ಮಾತನ್ನು ಕೇಳಿದ ಸತ್ಯನ ಮುಖದಲ್ಲಿ ನಗು ಮಾಯವಾಗುತ್ತದೆ. ಏನಂದಿ? ಅವರು ನಿಜ ಹುಡುಕಿದ್ರೆ ಏನ್ ಮಾಡ್ತೀಯಾ? ಹುಡ್ಕೋದಿಕ್ ಬಿಡು ಎಂದು ಸತ್ಯಂ ಫೋನ್ ಕಟ್ ಮಾಡಿ, ರಮೇಶ್, ನೀನು ಬಹಳ ಬುದ್ಧಿವಂತಿಕೆಯಿಂದ ಆಲೋಚಿಸ್ತಾ ಇದ್ಯಾ. ಆದ್ರೆ ನನ್ನ ನಂತರದ ಪ್ಲಾನ್ ಬಗ್ಗೆ ನಿನಗೆ ಗೊತ್ತಿಲ್ಲ ಎಂದು ಕೈಯಲ್ಲಿ ಪೆನ್ಡ್ರೈವ್ ಹಿಡ್ಕೋತಾನೆ. ಈ ಸಲ ಮದುವೆ ಫೋಟೋಗಳಲ್ಲ, ಮದುವೆ ವಿಡಿಯೋ ತೋರಿಸ್ತೀನಿ ಎಂದು ಗಟ್ಟಿಯಾಗಿ ನಗುತ್ತಾನೆ. ಸರಿಯಾಗಿ ಆಗಲೇ ರಮೇಶನ ಫೋನ್ಗೆ ಒಂದು ಅಜ್ಞಾತ ನಂಬರ್ ಇಂದ ವಿಡಿಯೋ ಬರುತ್ತದೆ. ರಮೇಶ್ ಆಶ್ಚರ್ಯದಿಂದ ವಿಡಿಯೋ ಓಪನ್ ಮಾಡ್ತಾನೆ. ವಿಡಿಯೋ ಸ್ಟಾರ್ಟ್ ಆಗುತ್ತದೆ. ಅದನ್ನು ನೋಡಿದ ಕ್ಷಣ ರಮೇಶನ ಮುಖ ಕೋಪದಿಂದ ಬದಲಾಗುತ್ತೆ. ವಿಡಿಯೋದಲ್ಲಿ ಅನಾಮಿಕಾ ಸತ್ಯಂ ಒಂದು ಗುಡಿ ಹತ್ರ ನಿಂತ್ಕೊಂಡು ಇಬ್ಬರು ನಗುತ್ತಾ ಮಾತಾಡ್ತಾ ಇರ್ತಾರೆ. ನೋಡಿದವರಿಗೆ ಅದು ಪ್ರೇಮಿಗಳ ವಿಡಿಯೋ ಅಂತಾನೆ ಅರ್ಥವಾಗುತ್ತದೆ. ವಿಡಿಯೋ ಪೂರ್ತಿಯಾಗುವುದರೊಳಗೆ ರಮೇಶನ ಫೋನ್ ಮೊಳಗುತ್ತದೆ. ರಮೇಶ್ ಫೋನ್ ಕಡೆ ನೋಡುತ್ತಾನೆ. ಅಜ್ಞಾತ ನಂಬರ್. ಕಾಲ್ ಲಿಫ್ಟ್ ಮಾಡ್ತಾನೆ. ಇನ್ನು ಬಹಳ ವಿಡಿಯೋಗಳಿದೆ, ಬುದ್ಧಿವಂತಿಕೆಯಿಂದ ಆಲೋಚಿಸು ಎಂದು ಹೇಳಿ ಫೋನ್ ಕಟ್ ಮಾಡುತ್ತಾನೆ. ಆ ರಾತ್ರಿಯೆಲ್ಲ ರಮೇಶನಿಗೆ ನಿದ್ರೆ ಬರಲಿಲ್ಲ. ರೂಮಿನಲ್ಲಿ ಆ ಕಡೆ ಈ ಕಡೆ ತಿರುಗ್ತಾ ಇರ್ತಾನೆ. ಒಂದು ಕಡೆ ಅನಾಮಿಕಳ ಮಾತು, ಮತ್ತೊಂದು ಕಡೆ ಈ ಫೋಟೋಗಳ ವಿಡಿಯೋಗಳು. ಯಾವುದು ನಿಜವೋ ಅರ್ಥವಾಗ್ತಿಲ್ಲ. ಏನ್ ಮಾಡ್ಬೇಕು? ಹೇಗೆ ಮಾಡಿದ್ರೆ ಇದು ನಕಲಿ ಅಂತ ತಿಳಿಯುತ್ತೆ? ಅನಾಮಿಕಳನ್ನು ಕಾಪಾಡೋದು ಹೇಗೆ ಎಂದು ಆಲೋಚಿಸುತ್ತಾ ಇರುವಾಗ ತಂದೆ ಪ್ರಸಾದ್, ತಾಯಿ ಶಾರದಾ ಅವನ ಹತ್ರಕ್ಕೆ ಬರ್ತಾರೆ. ಮಗನೇ, ಈಗ ಕೂಡ ಹುಡುಗಿನ ನಂಬ್ತಾ ಇದೀಯಾ? ಅಮ್ಮ, ನನ್ಗೆ ಒಂದು ವಿಷಯ ಅರ್ಥವಾಗ್ತಾ ಇಲ್ಲ. ಏನಪ್ಪ ವಿಷಯ? ನಿಜವಾಗಿ ಅವರು ಪ್ರೇಮಿಸಿದ್ದಿದ್ರೆ ಮದುವೆ ಫಿಕ್ಸ್ ಆಗೋವರೆಗೆ ಯಾಕೆ ಮುಚ್ಚಿಡ್ತಾರೆ? ಭಯಪಟ್ಟಿರ್ತಾರೆ. ಹಾಗಾದರೆ ಈಗ ಏನಕ್ಕೆ ಯಾರು ಅಜ್ಞಾತವಾಗಿ ಫೋಟೋಗಳು ಕಳಿಸ್ತಾ ಇದ್ದಾರೆ? ಪ್ರಸಾದ್, ಶಾರದಾ ಒಬ್ಬರ ಮುಖನೊಬ್ಬರು ನೋಡ್ಕೋತಾರೆ. ಅಮ್ಮ, ಇದ್ರಲ್ಲಿ ಏನೋ ಕುಟಿಲವಿದೆ. ನಾನು ನಿಜ ತಿಳ್ಕೋವರೆಗೂ ಮದುವೆ ಬಗ್ಗೆ ಎಂತ ನಿರ್ಣಯವನ್ನು ತಗೊಳ್ಳಲ್ಲ. ನೀವು ಹೋಗಿ ಮಲ್ಕೊಳ್ಳಿ, ಹೋಗಿ. ಶಾರದಾ ಪ್ರಸಾದರು ಏನೋ ಮಾತನಾಡದೆ ಹೊರಟು ಹೋಗುತ್ತಾರೆ. ಮಾರನೇ ದಿನ ಅನಾಮಿಕಾ ಊರಿನಲ್ಲಿ, ಅನಾಮಿಕಂಗೆ ಮೊದಲೇ ಮದುವೆಯಾಗಿ ಹೋಗಿದೆಯಂತೆ, ಪ್ರೇಮ ವಿವಾಹವಂತೆ, ಅದಕ್ಕೆ ಈಗ ಮದುವೆ ನಿಂತು ಹೋಗಿದೆ ಅಂತ ಗುಸುಗುಸು ಶುರುವಾಗುತ್ತದೆ. ಸುಜಾತ ಹೊರಗೆ ಹೋಗೋದಕ್ಕೆ ಭಯಪಡ್ತಾಳೆ. ರಾಜಯ್ಯ ತಲೆ ತಗ್ಗಿಸ್ಕೊಂಡು ತಿರುಗ್ತಾನೆ. ಅನಾಮಿಕಾ ಮಾತ್ರ ಅಳ್ತಾ ಇರ್ಲಿಲ್ಲ. ಆಕೆ ಕಣ್ಣಿನಲ್ಲಿ ಕೋಪವಿರುತ್ತೆ. ಅಪ್ಪ, ನಾನು ಈ ವಿಷಯನ ಇಲ್ಲಿಗೆ ಬಿಡಲ್ಲ. ಏನ್ ಮಾಡ್ತೀಯ ತಾಯಿ? ನಾನು ಹೀಗೆ ಮಾಡಿದವರು ಯಾರೋ ಅದನ್ನ ಹೊರಗೆಳಿತೀನಿ. ಅದು ನೀನು ಅಂದುಕೊಂಡಷ್ಟು ಸುಲಭವಾಗಿ ಆಗಲ್ಲ ಮಗಳೇ. ಎಷ್ಟು ಕಷ್ಟವಾದರೂ ನಮ್ಮನ್ನು ಇಷ್ಟೆಲ್ಲ ಕಷ್ಟ ಕೊಡ್ತಾ ಇರೋರನ್ನ ಬಿಡೋದಿಲ್ಲ ಎಂದು ಅನಾಮಿಕಾ ಮನೆಯೊಳಗಿಂದ ಹೊರಟು ಟೌನ್ ನಲ್ಲಿ ಒಂದು ಕಂಪ್ಯೂಟರ್ ಟ್ರೈನಿಂಗ್ ನಡೆಸುತ್ತಾ ಇರುವ ತನ್ನ ಸ್ನೇಹಿತೆಯಾದ ಸ್ವಾತಿ ಹತ್ರಕ್ಕೆ ಬರ್ತಾಳೆ. ಸ್ವಾತಿ ಆ ವಿಡಿಯೋವನ್ನು ನೋಡುತ್ತಾಳೆ, ಫೋಟೋಗಳನ್ನು ನೋಡುತ್ತಾಳೆ. ಸ್ವಲ್ಪ ಹೊತ್ತು ಮೌನವಾಗಿರುತ್ತಾಳೆ. ಏನಾಯ್ತು? ಒಂದು ವಿಷಯ ಹೇಳಿದ್ರೆ ಶಾಕ್ ಆಗ್ತೀಯಾ? ಏನು? ಈ ವಿಡಿಯೋಗಳಲ್ಲಿ ಕೆಲವು ಭಾಗಗಳು ಎಡಿಟ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ನಿಜವಾಗಿ
ಹೌದು, ಆದರೆ ಪೂರ್ತಿಯಾಗಿ ನಿರೂಪಿಸಬೇಕು ಅಂತಂದ್ರೆ ನಿಜವಾದ ಫೈಲ್ ಬೇಕು. ಅನಾಮಿಕಳಲ್ಲಿ ಮತ್ತೆ ಆಸೆ ಚಿಗುರುತ್ತದೆ. ಅದೇ ಸಮಯದಲ್ಲಿ ಸತ್ಯಂ ರೂಮಿನಲ್ಲಿ ಸತ್ಯಂ ಫೋನ್ನಲ್ಲಿ ತನಗೂ ಅನಾಮಿಕಂಗೂ ಮದುವೆ ನಡೆದ ಹಾಗೆ ಇರುವಂತಹ ಫೋಟೋಗಳನ್ನು ನೋಡುತ್ತಾ ನಗ್ತಾ ಇರ್ತಾನೆ. ಆಗಲೇ ಬಾಗಿಲು ತೆಗೆಯುತ್ತದೆ. ಯಾರದು? ಸತ್ಯಂ ತಲೆ ಎತ್ತಿ ನೋಡುತ್ತಾನೆ. ಬಾಗಿಲ ಹತ್ತಿರ ಕಿರಣ್ ನಿಂತಿರುತ್ತಾನೆ. ಸತ್ಯಂ ಕೈಯಲ್ಲಿರುವ ಫೋನು ಜಾರಿ ಕೆಳಗೆ ಬೀಳುತ್ತೆ. ನೀನಾ? ಕಿರಣ್ ಒಳಗಡೆಗೆ ಬರ್ತಾನೆ. ಈ ಕಿರಣ್ ಸತ್ಯನ ಜೊತೆ ಸೇರಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುವ ಸಹೋದ್ಯೋಗಿ. ಇಬ್ಬರು ಸ್ನೇಹಿತರು ಕೂಡ. ಏನಾಯ್ತು? ನನ್ ನೋಡಿ ಅಷ್ಟೆಲ್ಲ ಶಾಕ್ ಆಗಿದೆಯಾಕೆ? ನೀನ್ ಇಲ್ಲಿಗೆ ಏನಕ್ಕೆ ಬಂದೆ? ನೀನು ಮಾಡಿದ ಕೆಲಸದ ಬಗ್ಗೆ ಮಾತಾಡೋದಕ್ಕೆ. ಸತ್ಯನ ಮುಖ ಅದೊಂಥರ ಇಟ್ಟು ಕೇಳ್ತಾನೆ. ನನಗೇನು ಅರ್ಥವಾಗ್ತಿಲ್ಲ. ಅರ್ಥವಾಗದ ಇದ್ರೆ ಅರ್ಥವಾಗುವ ಹಾಗೆ ಹೇಳ್ತೀನಿ ಎಂದು ತನ್ನ ಮೊಬೈಲ್ ಹೊರಗೆ ತೆಗೆಯುತ್ತಾನೆ. ಒಂದು ವಿಡಿಯೋ ಓಪನ್ ಮಾಡ್ತಾನೆ. ಸತ್ಯಂ ಕಣ್ಣಲ್ಲಿ ಭಯ ಶುರುವಾಗುತ್ತದೆ. ಅದು ಟೌನ್ ನಲ್ಲಿ ಕಂಪ್ಯೂಟರ್ ಸೆಂಟರ್ ಸಿಸಿಟಿವಿ ಫೋಟೇಜ್. ಅದರಲ್ಲಿ ಸತ್ಯಂ ಸ್ವಯಂವಾಗಿ ಅನಾಮಿಕಾ ಫೋಟೋಗಳನ್ನು ಕೊಟ್ಟು ಮದುವೆ ಫೋಟೋಗಳನ್ನು ತಯಾರು ಮಾಡು ಅಂತ ಹೇಳುವುದು ಸ್ಪಷ್ಟವಾಗಿ ಕಾಣಿಸುತ್ತದೆ. ಸತ್ಯಂಗೆ ಬೆವರು ಬರುತ್ತೆ. ಇದು ನಿನ್ ಹತ್ರ ಹೇಗ್ ಬಂತು? ಅದು ನಿನಗೆ ಅಗತ್ಯವಿಲ್ಲದ ವಿಷಯ. ಈಗ ನಿಂಗೇನ್ ಬೇಕು? ಅನಾಮಿಕಂಗೆ ನ್ಯಾಯ ನಡಿಬೇಕು. ಸತ್ಯ ಗಟ್ಟಿಯಾಗಿ ನಗುತ್ತಾನೆ. ಕಿರಣ್ ಅದೊಂಥರ ನೋಡ್ತಾನೆ. ನೀನು ಬಹಳ ಲೇಟಾಗಿ ಬಂದೆ ಕಿರಣ್. ಅವಳು ಮದುವೆ ನಿಂತು ಹೋಗಿದೆ. ಊರೆಲ್ಲ ಮಾತಾಡ್ತಾ ಇದ್ದಾರೆ. ಈ ವಿಡಿಯೋ ಜೊತೆ ಏನ್ ಮಾಡ್ತೀಯ? ನಿಜಾನ ಹೊರಗಿಡ್ತೀನಿ. ಆ ವಿಡಿಯೋ ಹೊರಗೆ ಹೋದ್ರೆ ನಿಂಗೆ ನಷ್ಟ. ಬೆದರಿಸ್ತಾ ಇದೀಯಾ? ಎಚ್ಚರಿಸ್ತಾ ಇದ್ದೀನಿ. ನಾನು ಭಯಪಡುವ ಮನುಷ್ಯ ಆದ್ರೆ ಇಲ್ಲಿ ತನಕನೇ ಬರ್ತಾ ಇರ್ಲಿಲ್ಲ ಸತ್ಯಂ ಎಂದು ಕಿರಣ್ ಹೊರಗಡೆಗೆ ಹೊರಟು ಹೋಗುತ್ತಾನೆ. ಇನ್ನು ಅನಾಮಿಕಾ ಸ್ವಾತಿ ಹತ್ತಿರ ಕೂತಿರುತ್ತಾಳೆ. ಅನಾಮಿಕಾ, ನಾವು ಈ ವಿಡಿಯೋಸ್ ಎಲ್ಲಿಂದ ಬಂದಿದೆ ಕಂಡು ಹಿಡಿದ್ರೆ ನಿಜ ಹೊರಗೆ ಬೀಳುತ್ತೆ. ಆದ್ರೆ ಹೇಗೆ? ಕಳಿಸಿದ ನಂಬರ್ನ ಟ್ರೇಸ್ ಮಾಡಬೇಕು ಎಂದು ಸ್ವಾತಿ ಹೇಳುತ್ತಾ ಇರುವಾಗ ಅನಾಮಿಕಾ ಫೋನ್ ಮೊಳಗುತ್ತದೆ. ಅದು ತಿಳಿಯದ ನಂಬರ್. ಕಾಲ್ ಲಿಫ್ಟ್ ಮಾಡ್ತಾಳೆ. ಹಲೋ, ನಾನು ಕಿರಣ್ ಮಾತಾಡ್ತಾ ಇದ್ದೀನಿ. ಯಾವ ಕಿರಣ್? ಸತ್ಯನ್ ಜೊತೆ ಸೇರಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಂದ್ರೆ ಈಗ ನನಗೇನಕ್ಕೆ ಫೋನ್ ಮಾಡಿದ್ಯಾ? ನಿನಗೆ ಸಹಾಯ ಮಾಡ್ಬೇಕು ಅಂತ ಫೋನ್ ಮಾಡಿದೆ. ಅನಾಮಿಕಾ ಆಶ್ಚರ್ಯ ಹೋಗುತ್ತಾಳೆ. ಸತ್ಯಂ ಮಾಡಿದ ಕೆಲಸಕ್ಕೆ ಆಧಾರ ನನ್ನ ಹತ್ರ ಇದೆ. ಏನಂದ್ರಿ? ನಾಳೆ ಬೆಳಿಗ್ಗೆ 10 ಗಂಟೆಗೆ ಟೌನ್ ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ಬನ್ನಿ. ಆಧಾರ ನಿಮ್ಗೆ ಕೊಡ್ತೀನಿ. ಆಗ ಸತ್ಯಂ ಖಚಿತವಾಗಿ ಜೈಲಿಗೆ ಹೋಗ್ತಾನೆ. ನಿಮ್ಮ ಮದುವೆ ಖಂಡಿತವಾಗಿ ನಡೆಯುತ್ತೆ. ಏನೇನಾದ್ರೂ ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ಬನ್ನಿ, ಮರ್ತು ಹೋಗ್ಬೇಡಿ. ಅನಾಮಿಕಾ ಸ್ವಾತಿ ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾರೆ. ಸತ್ಯಂ ರೂಮ್ನಲ್ಲಿ ಕೂತ್ಕೊಂಡು ಆಲೋಚಿಸ್ತಾ ಇರ್ತಾನೆ. ಗೋಪಯ್ಯ ಒಳಗಡೆಗೆ ಬರ್ತಾನೆ. ಏನ್ ನಡೀತು? ಒಂದು ಸಮಸ್ಯೆ ಬಂದಿದೆ ಅಪ್ಪ. ಏನು? ಕಿರಣ್ ಬಂದಿದ್ದ. ಗೋಪಯ್ಯ ಒಂದೇ ಸಲಕ್ಕೆ ಶಾಕ್ ಆಗುತ್ತಾನೆ. ಅವನಿಗೆ ವಿಷಯ ತಿಳಿದು ಹೋಯ್ತಾ? ಹೌದು, ತಿಳಿದು ಹೋಗಿದೆ. ಈಗ ಮತ್ತೇನ್ ಮಾಡ್ತೀಯ? ಕಿರಣ್ ಹತ್ರವಿರೋ ಆಧಾರ ಮಾಯವಾಗ್ಬೇಕು. ಹೇಗೋ? ನಾಳೆ ಬೆಳಿಗ್ಗೆ ಕಿರಣ್ ಅನಾಮಿಕಳನ್ನ ಭೇಟಿಯಾಗೋದಕ್ಕೆ ಹೋಗ್ತಾ ಇದ್ದಾನೆ. ಆದ್ರೆ ನಾನು ಹೋಗೋದಕ್ಕೆ ಬಿಡಲ್ಲ. ಇಷ್ಟರೊಳಗೆ ಕಿರಣನ ಆಟಕ್ಕೆ ಅಡ್ಡ ಹಾಕ್ತೀನಿ. ಗೋಪಯ್ಯ ಆಶ್ಚರ್ಯದಿಂದ ನೋಡುತ್ತಾನೆ. ಸತ್ಯಂ ಫೋನ್ ತೆಗೆದು ಯಾರಿಗೋ ಕಾಲ್ ಮಾಡ್ತಾನೆ. ಇನ್ನು ಮಾರನೇ ದಿನ ಬೆಳಿಗ್ಗೆ 9 ಗಂಟೆಗೆ ಅನಾಮಿಕಾ ತಯಾರಾಗಿ ಮನೆ ಹೊರಗೆ ಬರುತ್ತಾಳೆ. ರಾಜಯ್ಯ ಸುಜಾತ ಆಂದೋಲನದಿಂದ ನೋಡ್ತಾ ಇರ್ತಾರೆ. ಜಾಗೃತಿಯಾಗಿ ಹೋಗಮ್ಮ. ಭಯಪಡ್ಬೇಡಪ್ಪ, ನಿಜನ ಹೊರಗೆಳಿತೀನಿ ಎಂದು ಟೌನ್ಗೆ ಹೊರಡುತ್ತಾಳೆ. ಅದೇ ಸಮಯದಲ್ಲಿ ಕಿರಣ್ ತನ್ನ ಬೈಕ್ ಮೇಲೆ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗ್ತಾ ಇರ್ತಾನೆ. ಅವನ ಬ್ಯಾಗ್ ಅಲ್ಲಿ ಒಂದು ಲ್ಯಾಪ್ಟಾಪ್. ಆ ಲ್ಯಾಪ್ಟಾಪ್ ನಲ್ಲಿ ಸತ್ಯನ ಸಂಚಿಗೆ ಸಂಬಂಧಿಸಿದ ಸಿಸಿಟಿವಿ ವಿಡಿಯೋವಿರುತ್ತದೆ. ಕಿರಣ್ ಮುಖದಲ್ಲಿ ಆತ್ಮವಿಶ್ವಾಸ. ಜಾಗೃತಿಗೆ ನೋಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾನೆ. ಅವನ ಹಿಂದೆ ಒಂದು ಕಪ್ಪನೆ ಕಾರು ಬರ್ತಾ ಇರುತ್ತದೆ. ಆ ಕಾರಲ್ಲಿ ಇಬ್ಬರು ವ್ಯಕ್ತಿಗಳಿರ್ತಾರೆ. ಅವರು ಸತ್ಯಂ ಕಳಿಸಿದ ಮನುಷ್ಯರು. ಅವರು ಕಾರನ್ನ ವೇಗವಾಗಿ ಹೆಚ್ಚಿಸುತ್ತಾರೆ. ಸತ್ಯಂ ಆ ಕಡೆ ಈ ಕಡೆ ತಿರುಗ್ತಾ ಇರ್ತಾನೆ ಮನೆ ಹತ್ರ. ಟೆನ್ಷನ್ ಮಾಡ್ತಾ ಇದೆಯೇನೋ? ಕಿರಣ್ ಅಡ್ಡ ತಪ್ಪಿಸಿದ್ರೆ ಎಂತ ಸಮಸ್ಯೆ ಇರಲ್ಲಪ್ಪ. ಕಿರಣ್ ಹತ್ರ ನಿಜವಾದ ಆಧಾರ ಇದೆಯಾ? ಇದೆ. ಅದು ಹೊರಗಡೆ ಬಂದ್ರೆ ಬರಲ್ಲ ಎಂದು ಹೊರಗೆ ಹೇಳಿದರು. ಸತ್ಯನ ಮನಸ್ಸಲ್ಲಿ ಮಾತ್ರ ಭಯ ಶುರುವಾಗುತ್ತದೆ. ಕಿರಣ್ ಬೈಕ್ ಮೇಲೆ ಹೋಗ್ತಾ ಇರ್ತಾನೆ. ಕಪ್ಪನೆ ಕಾರು ಅವನ ಹಿಂದೆಯೇ ಬರುತ್ತದೆ. ಕಿರಣ್ ಆ ಕಪ್ಪನೆ ಕಾರಿನ ಕಡೆ ನೋಡುತ್ತಾನೆ. ಅವನಿಗೆ ಅನುಮಾನ ಬರುತ್ತದೆ. ತಕ್ಷಣ ಬೈಕ್ ಅನ್ನ ಪಕ್ಕದಲ್ಲಿ ನಿಲ್ಲಿಸುತ್ತಾನೆ. ಕಪ್ಪನೆ ಕಾರು ಅದನ್ನು ಗಮನಿಸಿ ನಿಂತರೆ ಅನುಮಾನ ಬರುತ್ತೆ ಅಂತ ಆಲೋಚಿಸಿ ಹಾಗೆ ಮುಂದಕ್ಕೆ ಹೊರಟು ಹೋಗುತ್ತೆ. ಅನಾಮಿಕಾ ಬಸ್ ಸ್ಟ್ಯಾಂಡ್ಗೆ ಸೇರ್ಕೋತಾಳೆ. ಕಿರಣ್ಗಾಗಿ ಎದುರು ನೋಡ್ತಾ ಇರ್ತಾಳೆ. 10 ಗಂಟೆ ಆಗುತ್ತದೆ. 10:30, 11 ಆದ್ರೂ ಕಿರಣ್ ಬರಲಿಲ್ಲ. ಫೋನ್ ಕೂಡ ಸ್ವಿಚ್ ಆಫ್ ಬರ್ತಾ ಇದೆಯೇ. ಈ ಕಿರಣ್ ಬರ್ತಾರಾ ಇಲ್ವಾ? ನಿಜವಾಗಿ ಅವನ ಹತ್ತಿರ ಸತ್ಯನಿಗೆ ಸಂಬಂಧಿಸಿದ ಪ್ರೂಫ್ ಇದೆಯಾ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅಲ್ಲಿಗೆ ಸ್ವಾತಿ ಬರುತ್ತಾಳೆ. ಏನಾಯ್ತು ಅನಾಮಿಕಾ? ಕಿರಣ್ ಇನ್ನೂ ಬಂದಿಲ್ಲ.
ಕಿರಣ್ಗೆ ಏನಾದ್ರೂ ಆಗಿದೆ ಅನ್ಸ್ತಾ ಇದೆ. ಅನಾಮಿಕಾ ಭಯಪಡುತ್ತಾಳೆ. ಆಗಲೇ ಒಂದು ಅಪರಿಚಿತ ನಂಬರ್ ಇಂದ ಕಾಲ್ ಬರುತ್ತೆ. ಅನಾಮಿಕಾ ಲಿಫ್ಟ್ ಮಾಡ್ತಾಳೆ. ನಿಮಗೆ ಕಿರಣ್ ಗೊತ್ತಾ? ಹೌದು, ನೀವು? ಕಿರಣ್ಗೆ ಆಕ್ಸಿಡೆಂಟ್ ಆಗಿದೆ. ಟೌನ್ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ. ನಾನು ಡಾಕ್ಟರ್. ನನ್ನ ಹೆಸರು ಅಭಿನವ್. ಆ ಮಾತನ್ನು ಕೇಳಿದ ತಕ್ಷಣ ಅನಾಮಿಕಳ ಬಾಯಿಂದ ಮಾತೇ ಬರಲಿಲ್ಲ. ಒಂದ್ಸಲ ಹಾಸ್ಪಿಟಲ್ಗೆ ಬನ್ನಿ. ಈಗ್ಲೇ ಬರ್ತಾ ಇದ್ದೀನಿ ಡಾಕ್ಟರ್. ಅನಾಮಿಕಾ ಫೋನ್ ಇಡುತ್ತಾಳೆ. ಸ್ವಾತಿಗೆ ವಿಷಯ ಹೇಳುತ್ತಾಳೆ. ಇಬ್ಬರು ಆಟೋದಲ್ಲಿ ಆಸ್ಪತ್ರೆಗೆ ಸೇರ್ಕೋತಾರೆ. ಕಿರಣ್ ಬೆಡ್ ಮೇಲೆ ಪ್ರಜ್ಞೆ ಇಲ್ಲದೆ ಮಲಗಿರುತ್ತಾನೆ. ಪ್ರಾಣಾಪಾಯವಿಲ್ಲ, ಆದರೆ ಇನ್ನು ಪ್ರಜ್ಞೆ ಬರಲಿಲ್ಲ. ಅನಾಮಿಕಾ ಕಣ್ಣಿನಿಂದ ನೀರು ಸುರಿಯುತ್ತೆ. ಸ್ವಾತಿ ಸಮಾಧಾನಿಸುವ ಪ್ರಯತ್ನ ಮಾಡ್ತಾಳೆ. ಸ್ವಲ್ಪ ಸಮಯದ ನಂತರ ಕಿರಣ್ ನಿಧಾನವಾಗಿ ಕಣ್ಣು ತೆಗೆಯುತ್ತಾನೆ. ಅನಾಮಿಕಾ, ನಾನೇ ಕಿರಣ್ ಅವರೇ, ನೀವು ಚೆನ್ನಾಗಿದ್ದೀರಾ? ಕಿರಣ್ ಮಾತಾಡೋದಕ್ಕೆ ಪ್ರಯತ್ನಿಸುತ್ತಾನೆ. ಲ್ಯಾಪ್ಟಾಪ್. ಅನಾಮಿಕಾ ಆಶ್ಚರ್ಯ ಹೋಗುತ್ತಾಳೆ. ಲ್ಯಾಪ್ಟಾಪ್ ಅಲ್ಲಿ ಆಧಾರವಿದೆ. ಸತ್ಯನ ಬಿಡಬೇಡಿ ಎಂದು ಹೇಳಿ ಮತ್ತೆ ಪ್ರಜ್ಞೆ ಕಳೆದುಕೊಳ್ಳುತ್ತಾನೆ. ಕಿರಣ್ ಹೇಳಿದ ವಿಷಯ ಅನಾಮಿಕಂಗೆ ಸ್ವಾತಿಗೆ ಅರ್ಥವಾಗುತ್ತದೆ. ಅದೇ ಸಮಯದಲ್ಲಿ ಸತ್ಯಂ ಮನೆಯಲ್ಲಿ ಸತ್ಯನ ಫೋನ್ ಮೊಳಗುತ್ತದೆ. ಫೋನ್ ಅಲ್ಲಿ ಹೇಳುವುದು ಸತ್ಯ ಕೇಳ್ಕೊತಾ ಇರ್ತಾನೆ. ಬಾಸ್, ಕೆಲಸ ಪೂರ್ತಿ ಆಗ್ಲಿಲ್ಲ. ಅವನಿಗೆ ಆಕ್ಸಿಡೆಂಟ್ ಆಗಿದೆ, ಆದ್ರೆ ಲ್ಯಾಪ್ಟಾಪ್ ನಮ್ ಕೈಗೆ ಬಂದಿಲ್ಲ. ಸತ್ಯಂ ಕೋಪದಿಂದ ಫೋನ್ ಅನ್ನ ಬಿಸಾಕುತ್ತಾನೆ. ಏಕೆಂದರೆ ಆ ಲ್ಯಾಪ್ಟಾಪ್ ನಲ್ಲಿರುವ ವಿಡಿಯೋ ಹೊರಗೆ ಬಂದರೆ ಅವನ ಆಟವೆಲ್ಲ ಮುಗಿದು ಹೋಗುತ್ತೆ ಅಂತ. ಆಸ್ಪತ್ರೆಯಲ್ಲಿ ಅನಾಮಿಕಾ ಸ್ವಾತಿ ಲ್ಯಾಪ್ಟಾಪ್ ಬಗ್ಗೆ ಆಲೋಚಿಸ್ತಾ ಇರ್ತಾರೆ. ಒಬ್ಬ ನರ್ಸ್ ಅಲ್ಲಿಗೆ ಬರ್ತಾಳೆ. ಮೇಡಮ್, ಆಕ್ಸಿಡೆಂಟ್ ನಡೆದ ಜಾಗದಿಂದ ಬಂದ ವಸ್ತುಗಳು ಮೇಡಮ್ ಇದು ಎಂದು ಒಂದು ಕವರ್ ಕೊಡುತ್ತಾಳೆ. ಅನಾಮಿಕಾ ತೆಗೆದು ನೋಡುತ್ತಾಳೆ. ಅದರಲ್ಲಿ ಮುರಿದು ಹೋದ ಪೆನ್ ಡ್ರೈವ್ ಇರುತ್ತೆ. ಅನಾಮಿಕಾ, ಕಿರಣ್ ಹೇಳಿದ ಆಧಾರ ಇದರಲ್ಲಿ ಇದೆಯೇನೋ? ಅನಾಮಿಕಳ ಎದೆ ವೇಗವಾಗಿ ಹೊಡೆಯುತ್ತದೆ. ಏಕೆಂದರೆ ಆ ಪೆನ್ ಡ್ರೈವ್ ಅಲ್ಲಿ ತನ್ನ ಜೀವನವನ್ನು ಬದಲಾಯಿಸುವ ನಿಜ ಎಂದು ಅರ್ಥವಾಗುತ್ತದೆ ಅವಳಿಗೆ. ಇದೇ ನಾವು ಹುಡುಕ್ತಾ ಇರುವ ಆಧಾರವಾಗಿರ್ಬೋದಲ್ವಾ ಅನಾಮಿಕಾ? ಆದ್ರೆ ಇದು ಒಡೆದು ಹೋಗಿದೆ ಅಲ್ಲ. ಹೊರಗಡೆ ಒಡೆದ್ರು ಒಳಗಡೆ ಡೇಟಾ ಇರಬಹುದಲ್ಲ. ಇಬ್ಬರು ತಕ್ಷಣ ಆಟೋದಲ್ಲಿ ಕಂಪ್ಯೂಟರ್ ಸರ್ವಿಸ್ ಸೆಂಟರ್ಗೆ ಹೋಗುತ್ತಾರೆ. ಪೆನ್ ಡ್ರೈವ್ ಹಾಕುತ್ತಾರೆ. ಡೇಟಾ ಎಲ್ಲ ಹೋಗಲಿಲ್ಲ ಎಂದು ರಿಕವರ್ ಮಾಡೋದಕ್ಕೆ ಕೆಲವು ಸಮಯ ಹಿಡಿಯುತ್ತೆ ಅಂತ ಸ್ವಾತಿ ಅರ್ಥ ಮಾಡ್ಕೋತಾಳೆ. ಅದೇ ವಿಷಯನ ಅನಾಮಿಕಳ ಹತ್ರ ಕೂಡ ಹೇಳ್ತಾಳೆ. ಎಷ್ಟು ಸಮಯನೇ? 2 ಗಂಟೆ. ಆ 2 ಗಂಟೆಗಳು ಅನಾಮಿಕಂಗೆ 2 ವರ್ಷಗಳ ಹಾಗೆ ಅನಿಸುತ್ತದೆ. ಆಗಲೇ ಅನಾಮಿಕಂಗೆ ರಮೇಶ್ ಫೋನ್ ಮಾಡುತ್ತಾನೆ. ಅನಾಮಿಕಾ ಫೋನ್ ಅಲ್ಲಿ ರಮೇಶನಿಗೆ ನಡೆದಿದ್ದೆಲ್ಲ ಹೇಳ್ತಾಳೆ. ಸ್ವಾತಿ ಡೇಟಾ ತೆಗೆಯುವ ಕೆಲಸದಲ್ಲಿರ್ತಾಳೆ. ಹಾಗೆ 2 ಗಂಟೆಗಳು ಕಳೆಯುತ್ತದೆ. ಅನಾಮಿಕಾ, ಡೇಟಾ ಬಂತೆ ಎಂದು ಓಪನ್ ಮಾಡುತ್ತಾಳೆ. ಅನಾಮಿಕಾ ಫೋನ್ ಕಟ್ ಮಾಡಿ ಅದನ್ನ ನೋಡ್ತಾಳೆ. ಅನಾಮಿಕಾ ಸತ್ಯನಿಗೆ ಮದುವೆಯಾದ ಫೋಟೋಗಳು, ವಿಡಿಯೋಗಳು, ಎಡಿಟಿಂಗ್ ಫೈಲ್ಗಳು ಎಲ್ಲ ಅದರಲ್ಲಿರುತ್ತೆ. ಸ್ವಾತಿ ಒಂದು ವಿಡಿಯೋ ಪ್ಲೇ ಮಾಡುತ್ತಾಳೆ. ಅದರಲ್ಲಿ ಕಂಪ್ಯೂಟರ್ ಸೆಂಟರ್ ಅಲ್ಲಿ ಸತ್ಯಂ ಕೂತ್ಕೊಂಡಿರ್ತಾನೆ. ಸತ್ಯಂ ಮಾತುಗಳು ಕೂಡ ಕೇಳಿಸ್ತಾ ಇರುತ್ತೆ. ಈ ಫೋಟೋಗಳಲ್ಲಿ ನನ್ ಮುಖ ಬಿಡು. ಇಲ್ಲಿ ತಾಳಿ ಕಟ್ಟಿದ ಹಾಗೆ ತೋರಿಸು. ಈ ವಿಡಿಯೋದಲ್ಲಿ ಅನಾಮಿಕಳ ಪಕ್ಕ ನನ್ನನ್ನ ಜೋಡಿಸು ಎಂದು ಹೇಳ್ತಾ ಇರ್ತಾನೆ. ಎಲ್ಲ ಸ್ಪಷ್ಟವಾಗಿ ರೆಕಾರ್ಡ್ ಆಗಿರುತ್ತದೆ. ಅನಾಮಿಕಳ ಕಣ್ಣಿನಿಂದ ನೀರು ಹರಿತಾನೆ ಇರುತ್ತೆ. ಅದು ದುಃಖದಿಂದಲ್ಲ, ತನ್ನ ನಿರ್ದೋಷಿತ್ವ ನಿರೂಪಿಸುವ ಆಧಾರ ಸಿಕ್ಕಿದ್ದಕ್ಕೆ. ಅನಾಮಿಕಾ, ಇನ್ನು ಸತ್ಯ ತಪ್ಪಿಸ್ಕೊಳಕ್ಕಾಗಲ್ಲ. ಮೊದಲು ರಮೇಶ್ ಅವ್ರಿಗೆ ತೋರಿಸ್ಬೇಕು ಎಂದು ಅನಾಮಿಕಾ ತಕ್ಷಣ ರಮೇಶನ್ಗೆ ಫೋನ್ ಮಾಡುತ್ತಾಳೆ. ಹಲೋ ಅನಾಮಿಕಾ, ನಿಮಗೆ ತೋರಿಸಬೇಕಾದ ಒಂದು ವಿಷಯ ಇದೆ. ಅತ್ತೆ ಮಾವೆಯನ್ನ ಕೂಡ ಕರ್ಕೊಂಡ್ಬನ್ನಿ ಎಂದು ಎಲ್ಲಿಗೆ ಬರೀಬೇಕು ಎಂದು ಹೇಳಿ ಫೋನ್ ಇಡುತ್ತಾಳೆ ಅನಾಮಿಕಾ. ತಡ ಮಾಡದೆ ರಮೇಶ್, ಪ್ರಸಾದ್, ಶಾರದಾ ಸ್ವಾತಿ ಕಂಪ್ಯೂಟರ್ ಸೆಂಟರ್ಗೆ ಬರ್ತಾರೆ. ಸ್ವಾತಿ, ಸತ್ಯಂ ಮಾಡಿದ್ದನ್ನ ಪ್ಲೇ ಮಾಡು. ಸ್ವಾತಿ ಪ್ಲೇ ಮಾಡುತ್ತಾಳೆ. ರಮೇಶ್, ಶಾರದಾ, ಪ್ರಸಾದ್ ಸತ್ಯಂ ಮಾತನ್ನು ಕೇಳುತ್ತಾರೆ. ಅಂದ್ರೆ ಇದೆಲ್ಲ ಸತ್ಯ ಮಾಡಿದ ಸಂಚು ಅನ್ನೋ ಹಾಗಾಯ್ತು. ಅಯ್ಯೋ ಪಾಪ, ನಾವೇ ಆ ಹುಡುಗಿನ ಅನುಮಾನಿಸಿದ್ವಿ. ರಮೇಶ್ ಮೌನವಾಗಿ ನಿಂತಿರುತ್ತಾನೆ. ಅವನ ಕಣ್ಣಿನಲ್ಲಿ ಪಶ್ಚಾತ್ತಾಪ ಕಾಣಿಸುತ್ತದೆ. ಸಾರಿ ಅನಾಮಿಕಾ, ನಾನು ನಿಮ್ಮನ್ನ ಪೂರ್ತಿಯಾಗಿ ನಂಬಲಾರದೆ ಹೋದೆ. ನೀವು ನಿಜ ತಿಳ್ಕೊಳ್ಳೋಕೆ ಪ್ರಯತ್ನಿಸಿದ್ದೀರಾ, ಅದೇ ಸಾಕು ನನಗೆ. ಎಲ್ಲರೂ ಉಸಿರೆಳೆದುಕೊಳ್ಳುತ್ತಾರೆ. ಆದರೆ ಸ್ವಾತಿ ಮುಖದಲ್ಲಿ ಇನ್ನೂ ಟೆನ್ಷನ್ ಇರುತ್ತೆ, ಬೆವರು ಬರ್ತಾ ಇರುತ್ತೆ. ಅದು ರಮೇಶ್ ಗಮನಿಸುತ್ತಾನೆ. ಏನಾಯ್ತು ಸ್ವಾತಿ, ಯಾಕೆ ಟೆನ್ಷನ್ ಮಾಡ್ತಾ ಇದ್ಯಾ? ಒಂದು ವಿಷಯವಿದೆ. ಎಲ್ಲರೂ ಸ್ವಾತಿ ಕಡೆಗೆ ಆಸಕ್ತಿಕರೆಯಿಂದ ನೋಡುತ್ತಾರೆ. ಇದ್ರಲ್ಲಿ ಇನ್ನೊಂದು ವಿಡಿಯೋ ಇದೆ, ಅದು ಇದುವರೆಗೂ ಯಾರು ನೋಡಲಿಲ್ಲ. ಎಲ್ಲರೂ ಆಶ್ಚರ್ಯ ಹೋಗುತ್ತಾರೆ. ಸ್ವಾತಿ ಆ ವಿಡಿಯೋ ಪ್ಲೇ ಮಾಡುತ್ತಾಳೆ. ವಿಡಿಯೋ ಸ್ಟಾರ್ಟ್ ಆಗುತ್ತದೆ. ಅದರಲ್ಲಿ ಸತ್ಯಂ, ಗೋಪಯ್ಯ ಇಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ. ರಾಜಯ್ಯನ ಬಾಳೆ ತೋಟ ನಮ್ಮ ಕೈಗೆ ಬರಬೇಕು. ಮೊದಲು ಅನಾಮಿಕಳನ್ನು ನಾನ್ ಮದುವೆ ಮಾಡ್ಕೋತೀನಿ, ಆಗ ತೋಟ ಆಟೋಮೆಟಿಕ್ ಆಗಿ ಬರುತ್ತಪ್ಪ. ಅನಾಮಿಕಾ ನಮ್ಮ ಕೈಯಲ್ಲಿಡ್ತಾಳೆ. ಆಗ ರಾಜಯ್ಯನ ಜೊತೆ ನೀನು ನಿನಗೆ ಇಷ್ಟ ಬಂದ ಆಟ ಆಡ್ಕೋಬಹುದು. ಅಗತ್ಯವಿದ್ರೆ ಆ ಕುಟುಂಬವನ್ನು ಪೂರ್ತಿಯಾಗಿ ನಾಶ ಮಾಡ್ಬೇಕು ಕಣೋ. ಆ ಮಾತನ್ನು ಕೇಳಿ ಪ್ರಸಾದ್, ಶಾರದಾ ಮುಖ ನೋಡ್ಕೊತಾರೆ.
ಈ ಸಂಚಿನ ಹಿಂದೆ ರಾಜಯ್ಯನ ಬಾಳೆ ತೋಟವನ್ನು ನುಂಗಬೇಕು ಎಂದು ಗೋಪಯ್ಯನ ಆಸೆ ಇದೆ ಎಂದು ಕೂಡ ಅವರಿಗೆ ಅರ್ಥವಾಗುತ್ತದೆ. ಹೇಗೆ ರಿಯಾಕ್ಟ್ ಆಗ್ಬೇಕೋ ಅನಾಮಿಕಂಗೆ ಅರ್ಥವಾಗಲಿಲ್ಲ. ಆಗಲೇ ಒಂದು ಕಪ್ಪನಿ ಕಾರು ಸ್ವಾತಿ ಕಂಪ್ಯೂಟರ್ ಸೆಂಟರ್ ಕಡೆಗೆ ವೇಗವಾಗಿ ಬರ್ತಾ ಇರುತ್ತೆ. ಅದನ್ನ ಡ್ರೈವಿಂಗ್ ಮಾಡ್ತಾ ಇರೋದು ಸತ್ಯ. ರಮೇಶ ಅವರ ಅಪ್ಪ ಅಮ್ಮ ಅನಾಮಿಕಾ ಆ ಸ್ವಾತಿ ಕಂಪ್ಯೂಟರ್ ಸೆಂಟರ್ ಅಲ್ಲಿ ಇದ್ದಾರೆ ಅಂತ ಗೊತ್ತಾಯ್ತು. ಇದೇ ಒಳ್ಳೆ ಸಮಯ. ನನಗೆ ಸಿಕ್ಕದ ಅನಾಮಿಕಾ ಯಾರಿಗೂ, ಮುಖ್ಯವಾಗಿ ರಮೇಶಿಗೆ ಸಿಗಬಾರ್ದು. ಕಪ್ಪನೆ ಕಾರನ್ನು ವೇಗವಾಗಿ ತೆಗೆದುಕೊಂಡು ಹೋಗಿ ಸ್ವಾತಿ ಕಂಪ್ಯೂಟರ್ ಸೆಂಟರ್ ಅನ್ನ ಡಿಕ್ಕಿ ಹೊಡೆಯಬೇಕು ಎಂದು ಅವನ ಉದ್ದೇಶ. ಅದಕ್ಕೆ ಕಾರನ್ನು ವೇಗವಾಗಿ ನಡೆಸ್ತಾ ಇರ್ತಾನೆ. ಆದರೆ ಸತ್ಯ ಅಂದುಕೊಂಡಿದ್ದ ನಡೆದ್ರೆ ಸತ್ಯ ಗೆಲ್ತಾನೆ. ಆಗ ಅನಾಮಿಕಾ ಸೋತು ಹೋಗುತ್ತಾಳೆ. ಇನ್ನು 5 ನಿಮಿಷ ಎಲ್ಲ ಮುಗ್ದು ಹೋಗುತ್ತೆ ಎಂದು ಹುಚ್ಚಾಗಿ ನಗುತ್ತಾನೆ ಸತ್ಯಂ. ಆಗಲೇ ಅವನ ಫೋನ್ ಮೊಳಗುತ್ತದೆ. ಅದು ಕಿರಣ್ ನಂಬರ್. ಸತ್ಯಂ ಕೋಪದಿಂದ ಕಟ್ ಮಾಡ್ತಾನೆ. ಮತ್ತೆ ಫೋನ್ ಬರುತ್ತೆ. ಮತ್ತೆ ಕಟ್ ಮಾಡ್ತಾನೆ. 3ನೇ ಸಲ ಕೂಡ ಫೋನ್ ಬಂದಿದ್ದರಿಂದ ಸಾಯೋದಕ್ಕೆ ಮೊದಲು ಕೊನೆ ಸಲ ಮಾತಾಡ್ಬೇಕು ಅಂತಿದ್ಯೋ ಏನೋ ಎಂದು ಫೋನ್ ಲಿಫ್ಟ್ ಮಾಡುತ್ತಾನೆ. ಆದ್ರೆ ಆ ಕಡೆ ಮಾತಾಡ್ತಾ ಇರೋದು ಕಿರಣ್ ಅಲ್ಲ, SI ರಾಜ್ಕುಮಾರ್. ಅದು ತಿಳಿಯದು ಸತ್ಯಂ. ಅರೆ ಕಿರಣ್, ನಿನ್ ಹತ್ರ ಎಷ್ಟು ಆಧಾರಗಳಿದ್ರು ನೀನು ನನ್ನನ್ನೇನು ಮಾಡಕ್ಕಾಗಲ್ಲ ಎಂದು ಹೇಳುತ್ತಾನೆ. ಮಿಸ್ಟರ್ ಸತ್ಯಂ, ನಾನು ಕಿರಣ್ ಅಲ್ಲ, SI ರಾಜ್ಕುಮಾರ್. ಆ ಮಾತನ್ನು ಕೇಳಿದ ಸತ್ಯಂ ಒಂದೇ ಸಲಕ್ಕೆ ಶಾಕ್ ಆಗುತ್ತಾನೆ. ಕಿರಣ್ ಪ್ರಜ್ಞೆಗೆ ಬಂದಿದ್ದಾನೆ. ನಿನ್ನ ಮೇಲೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ನಿನ್ನನ್ನ ಅರೆಸ್ಟ್ ಮಾಡೋದಕ್ಕೆ ಬರ್ತಾ ಇದ್ದೀನಿ. ಆ ಮಾತನ್ನು ಕೇಳುತ್ತಲೇ ಸತ್ಯಂಗೆ ಮತ್ತಷ್ಟು ಕೋಪ ಬರುತ್ತೆ. ಯಾರು ನನ್ನ ನಿಲ್ಸಕ್ಕಾಗಲ್ಲ ಎಂದು ಫೋನ್ ಹೊರಗಡೆ ಬಿಸಾಕುತ್ತಾನೆ. ಅದೇ ಸಮಯದಲ್ಲಿ ಕಂಪ್ಯೂಟರ್ ಸೆಂಟರ್ ಅಲ್ಲಿರುವ ರಮೇಶ್ ಹೊರಗಡೆ ನೋಡುತ್ತಾನೆ. ಕಪ್ಪನೆಯ ಕಾರು ವೇಗವಾಗಿ ಅವನ ಕಡೆ ಬರ್ತಾ ಇರುತ್ತೆ. ರಮೇಶನ ಕಣ್ಣು ದೊಡ್ಡಗಾಗುತ್ತೆ. ಅನಾಮಿಕಾ, ಎಲ್ರು ಹೊರಗಡೆ ಓಡಿ ಎಂದು ಗಟ್ಟಿಯಾಗಿ ಅರಚುತ್ತಾನೆ. ಎಲ್ಲರೂ ಒಂದೇ ಸಲಕ್ಕೆ ಶಾಕ್ ಆಗುತ್ತಾರೆ. ಸ್ವಾತಿ ಅನಾಮಿಕಾ ಹೊರಗಡೆಗೆ ನೋಡುತ್ತಾರೆ. ಕಪ್ಪನಿ ಕಾರು ವೇಗವಾಗಿ ಬರ್ತಾ ಇರುತ್ತೆ. ಆ ಕಾರಿನಲ್ಲಿ ಸತ್ಯಂ ಕಾಣಿಸ್ತಾ ಇರ್ತಾನೆ. ಈಗ ಹೇಗೆ ರಮೇಶ್ ಅವರೇ? ಮೊದಲು ನಾವು ಪ್ರಾಣದಿಂದ ಹೊರಗೆ ಬರಬೇಕು, ಮುಂದೆ ಓಡಿ. ರಮೇಶ್ ಅನಾಮಿಕಳನ್ನು ಕರೆದುಕೊಂಡು ಆ ಸೆಂಟರ್ ಇಂದ ಓಟಕ್ಕಿಳುತ್ತಾನೆ. ಸ್ವಾತಿ ಮಾತ್ರ ಕಂಪ್ಯೂಟರ್ ಹತ್ರನೇ ನಿಂತಿರ್ತಾಳೆ. ಸತ್ಯಂ ಹತ್ರವಿರುವ ಎಲ್ಲೇ ಆಧಾರಗಳು ಆ ಕಂಪ್ಯೂಟರ್ ಅಲ್ಲೇ ಇರುತ್ತೆ. ಸ್ವಾತಿ ಹೊರಗೆ ಬಾ, ರಮೇಶ್ ಗಟ್ಟಿಯಾಗಿ ಅರಚುತ್ತಾನೆ. ಈ ಡೇಟಾ ಹೋದ್ರೆ ಮತ್ತೆ ಸಿಕ್ಕಲ್ಲ ಎಂದು ಹಾರ್ಡ್ ಡಿಸ್ಕ್ ತೆಗೆಯುವ ಪ್ರಯತ್ನ ಮಾಡ್ತಾ ಇರ್ತಾಳೆ. ಸತ್ಯನ್ ಕಾರು ಕೇವಲ ಕೆಲವೇ ಅಡಿಗಳ ದೂರದಲ್ಲಿರುತ್ತದೆ. ರಮೇಶ್ ಅನಾಮಿಕಳ ಎದೆ ವೇಗವಾಗಿ ಹೊಡಿತಾ ಇರುತ್ತದೆ. ಹೊರಗ್ ಬಂದ್ಬಿಡು ಸ್ವಾತಿ ಎಂದು ಗಟ್ಟಿಯಾಗಿ ಅರಚುತ್ತಾಳೆ. ಇನ್ನೊಂದ್ 2 ಸೆಕೆಂಡ್ ಅಷ್ಟೇ, ಬರ್ತಾ ಇದ್ದೀನಿ ಎಂದು ಕಂಪ್ಯೂಟರ್ ಇಂದ ಹಾರ್ಡ್ ಡಿಸ್ಕ್ ಹೊರಗೆ ತೆಗೆಯುತ್ತಾಳೆ. ಅದೇ ಸಮಯದಲ್ಲಿ ಸತ್ಯಂ ಕಾರು ಶಾಪ್ ಕಡೆ ವೇಗವಾಗಿ ನುಗ್ಗಿ ಬರ್ತಾ ಇರುತ್ತದೆ. ಸರಿಯಾಗಿ ಆಗಲೇ ಪೊಲೀಸ್ ಜೀಪ್ ಬಂದು ಶಾಪ್ ಮುಂದೆ ನಿಲ್ಲುತ್ತದೆ. ಸತ್ಯಂ ಆ ಜೀಪನ್ನು ನೋಡಿ ಸಡನ್ ಆಗಿ ಬ್ರೇಕ್ ಹಾಕುತ್ತಾನೆ. SI ರಾಜ್ಕುಮಾರ್ ಜೀಪಿನಿಂದ ಇಳಿಯುತ್ತಾರೆ. ಸತ್ಯಂ ಕಾರಿನಿಂದ ಇಳಿಯುತ್ತಾನೆ. ಸ್ವಾತಿ ಸುರಕ್ಷಿತವಾಗಿ ಇರೋದ್ರಿಂದ ರಮೇಶ್ ಅನಾಮಿಕಾ ಉಸಿರೆಳೆದುಕೊಳ್ಳುತ್ತಾರೆ. ಸತ್ಯಂ, ಅನಾಮಿಕಳ ಮೇಲೆ ತಪ್ಪು ಪ್ರಚಾರ ಮಾಡುವುದು, ನಕಲಿ ವಿಡಿಯೋ ತಯಾರು ಮಾಡುವುದು, ಹತ್ಯಾ ಯತ್ನ ಮಾಡುವ ಕೇಸಿನಲ್ಲಿ ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ. ಪೊಲೀಸರು ಕೈಗೂಳ ತೊಡಿಸುತ್ತಾ ಇರುವಾಗ ಸತ್ಯಂ ಒಂದೇ ಸಲ ಅನಾಮಿಕಳ ಕಡೆ ನೋಡ್ತಾನೆ. ಅನಾಮಿಕಾ ಇಷ್ಟದಿಂದ ಮುಖವಿಡ್ತಾಳೆ. ಅನಾಮಿಕಾ, ನನ್ನನ್ನು ಕ್ಷಮಿಸು. ಕ್ಷಮಾಪಣೆ ಕೇಳಿದ್ರೆ ಮಾಡಿದ ತಪ್ಪುಗಳು ಹೋಗಲ್ಲ ಸತ್ಯಂ. ನಾನು ನಿನ್ನ ನಿಜವಾಗಿ ಪ್ರೇಮಿಸಿದ್ದೆ. ಇದು ಪ್ರೇಮ ಅಲ್ಲ ಸತ್ಯ, ಸ್ವಾರ್ಥ. ಪ್ರೇಮ ಅಂದ್ರೆ ನಾವು ಪ್ರೇಮಿಸಿದವರು ಸಂತೋಷವಾಗಿರ್ಬೇಕು ಅಂತ ಆಸೆ ಪಡೋದು, ಅವರನ್ನ ನಾಶ ಮಾಡೋದಲ್ಲ. ಆ ಪ್ರಶ್ನೆಗೆ ಸತ್ಯಂ ಹತ್ರ ಉತ್ತರವಿಲ್ಲ. ಆಗ್ಲೇ ಅವರ ಹತ್ರಕ್ಕೆ ಗೋಪಯ್ಯ ಬರ್ತಾನೆ. ಅವನ ಮುಖದಲ್ಲಿ ಭಯ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ. ಪೊಲೀಸರನ್ನ ನೋಡಿ ನಿಂತು ಬಿಡ್ತಾನೆ. ಸತ್ಯಂ, ಏನ್ ನಡೀತಿದ್ಯೋ ಇಲ್ಲಿ? ಸತ್ಯಂ ತಲೆ ತಗ್ಗಿಸುತ್ತಾನೆ. ನೀನೇನಾ ಗೋಪಯ್ಯ? ಹೌದು ಸರ್. ಅಂದ್ರೆ ನೀನು ಕೂಡ ಸ್ಟೇಷನ್ಗೆ ಬರ್ಬೇಕು. ಗೋಪಯ್ಯ ಒಂದೇ ಸಲಕ್ಕೆ ನಡುಗಿ ಬಿಡುತ್ತಾನೆ. ನಾನೇನ್ ಮಾಡಿದೆ ಸರ್? ನೀವೇನ್ ಮಾಡಿದ್ದಾರೋ ಈ ವಿಡಿಯೋದಲ್ಲಿದೆ ಎಂದು ಸೆಲ್ಫೋನ್ ಅನ್ನು ತೋರಿಸುತ್ತಾಳೆ. ಗೋಪಯ್ಯನ ಮುಖ ಕಪ್ಪಾಗಿ ಹೋಗುತ್ತದೆ. ಈ ಸಂಚಿನ ಕೇಸಲ್ಲಿ ನಿನ್ನನ್ನು ಕೂಡ ಅರೆಸ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಹತ್ರ ತುಂಬಾ ಆಧಾರಗಳಿವೆ. ಪೊಲೀಸರು ಗೋಪಯ್ಯನಿಗೆ ಕೂಡ ಕೈಗೂಳ ತೊಡಿಸುತ್ತಾರೆ. ಸತ್ಯಂ, ಇದೆಲ್ಲ ನಿನ್ನಿಂದಲೇ ನಡೀತು. ನನ್ನಿಂದಲ್ಲ ಅಪ್ಪ. ಈ ಪ್ಲಾನ್ ಮೊದಲೇ ಹೇಳಿದ್ದು ನೀನೇ ಅಲ್ವಾ? ತಂದೆ ಮಗ ಒಬ್ಬರ ಮೇಲೆ ಒಬ್ಬರು ನಿಂದೆ ಹಾಕಲಿಕ್ಕೆ ಶುರು ಮಾಡುತ್ತಾರೆ. ಅದನ್ನು ನೋಡಿದ ಅನಾಮಿಕಾ ಗಟ್ಟಿಯಾಗಿ, ಸಾಕು ನಿಲ್ಸಿ. ಎಲ್ಲರೂ ಆಕೆ ಕಡೆನೆ ನೋಡುತ್ತಾರೆ. ಸ್ವಾರ್ಥ, ಆಸೆ, ಸುಳ್ಳು ಕಡೆಗೆ ನಿಮ್ಮಿಬ್ಬರನ್ನು ಈ ಸ್ಥಿತಿಗೆ ತಂದು ಬಿಟ್ಟಿದೆ. ಗೋಪಯ್ಯ ಸತ್ಯಂ ಮೌನವಾಗಿ ನಿಂತಿರುತ್ತಾರೆ. ಆಗಲೇ ಕಿರಣ್ ಅನ್ನು ಕರ್ಕೊಂಡು ಒಂದು ಆಂಬ್ಯುಲೆನ್ಸ್ ಅಲ್ಲಿಗೆ ಬರುತ್ತದೆ. ಅನಾಮಿಕಾ ಆಶ್ಚರ್ಯದಿಂದ ನೋಡ್ತಾಳೆ. ಕಿರಣ್ ಅವರೇ. ಕಿರಣ್ ನಿಧಾನವಾಗಿ ಆಂಬ್ಯುಲೆನ್ಸ್ ಇಂದ ಇಳಿಯುತ್ತಾನೆ. ಸಮಯಕ್ಕೆ ಬಂದಿದ್ದೀನಿ ಅಂದ್ಕೋತೀನಿ. ನಿಮ್ಮಿಂದಲೇ ನಿಜ ಹೊರಗೆ ಬಂತು ಕಿರಣ್. ನಿಜ ಯಾವಾಗಲಾದ್ರೂ ಹೊರಗೆ ಬರುತ್ತೆ ರಮೇಶ್ ಅವರೇ. ಅನಾಮಿಕಳ ಕಣ್ಣಲ್ಲಿ ನೀರು ಬರುತ್ತೆ. ನೀವಿಲ್ದೆ ಇದ್ದಿದ್ರೆ ನನ್ನ ಜೀವನ ನಾಶವಾಗ್ತಾ ಇತ್ತು.
ರಮೇಶ್ ಅವರು ನನ್ನನ್ನ ಭೇಟಿಯಾಗೋದಕ್ಕೆ ಬಂದಿದ್ರು. ಸತ್ಯನ ಬಗ್ಗೆ ನನಗೆ ತಿಳಿದ ನಿಜವನ್ನು ಹೇಳಿದೆ. ಆಗ ನಿಮ್ಮ ಜೀವನವನ್ನು ಕಾಪಾಡಿ ಅಂತ ರಮೇಶ್ ಅವರೇ ನನ್ನನ್ನ ಕೇಳಿದ್ರು. ನಾನು ಇಲ್ಲವೆನ್ನಲಾರದೆ ಹೋದೆ. ಇನ್ನು ರಂಗದಲ್ಲಿ ಇಳಿದೆ, ಸತ್ಯನ ಹಿಡಿಸಿದೆ. ಎಸ್ ಐ ರಾಜ್ಕುಮಾರ್ ಮುಂದಕ್ಕೆ ಬರುತ್ತಾನೆ. ಅನಾಮಿಕಾ, ನಿನ್ನ ಮೇಲೆ ಬಂದ ಆರೋಪಣೆ ಎಲ್ಲ ಸುಳ್ಳು ಎಂದು ನಿರೂಪಿತವಾಗಿದೆ. ಇನ್ನು ಯಾರು ನಿನ್ನನ್ನು ಪ್ರಶ್ನಿಸರು. ಇನ್ನು ನಿನ್ನ ಮದುವೆಗೆ ಎಂತಹ ಆತಂಕವೂ ಇರಲ್ಲ ಅಂತ ಅನ್ಕೋತಾ ಇದ್ದೀನಿ. ಆ ಮಾತನ್ನು ಕೇಳಿದ ತಕ್ಷಣ ಅನಾಮಿಕಳ ಕಣ್ಣಿನಿಂದ ಆನಂದ ಬಾಷ್ಪ ಬರುತ್ತದೆ. ಪೊಲೀಸರು ಸತ್ಯಂ ಗೋಪಯ್ಯರನ್ನು ಜೀಪಲ್ಲಿ ಹತ್ತಿಸುತ್ತಾರೆ. ಸತ್ಯಂ ಒಂದೇ ಸಲ ಹಿಂದಕ್ಕೆ ತಿರುಗಿ ಅನಾಮಿಕಳ ಕಡೆ ನೋಡುತ್ತಾನೆ. ಆದ್ರೆ ಅನಾಮಿಕಾ ಮಾತ್ರ ಅವನ ಕಡೆ ನೋಡಲಿಲ್ಲ. ಏಕೆಂದರೆ ಅವಳ ಜೀವನದಲ್ಲಿ ಸತ್ಯಂ ಎನ್ನುವ ಅಧ್ಯಾಯ ಶಾಶ್ವತವಾಗಿ ಮುಗಿದು ಹೋಗಿರುತ್ತದೆ. ಅನಾಮಿಕಾ ನಿರ್ದೋಷಿ ಎಂದು ಎಲ್ಲರಿಗೂ ತಿಳಿದು ಹೋಗುತ್ತದೆ. ರಾಜಯ್ಯ ಸುಜಾತ ಆನಂದದಿಂದಿರ್ತಾರೆ. ರಮೇಶನ ಕುಟುಂಬ ಕೂಡ ಉಸಿರೆಳೆದುಕೊಳ್ಳುತ್ತದೆ. ರಮೇಶ್ ಪ್ರಸಾದ್ ಶಾರದಾ ರಾಜಯ್ಯನ ಮನೆಗೆ ಬರ್ತಾರೆ. ಅಣ್ಣಯ್ಯ, ನಡೆದದಕ್ಕೆ ನಮ್ಮನ್ ಕೂಡ ಕ್ಷಮಿಸ್ಬಿಡಿ. ನೀವು ತಪ್ಪು ತಿಳ್ಕೊಂಡಿದ್ದೀರಾ, ಅದೇ ಸಾಕಮ್ಮ. ಅನಾಮಿಕಾ ನಮ್ಮನೆ ಸೊಸೆಯಾಗಿ ಬರಬೇಕು ಅಂತ ನಾವು ಈಗಲೂ ಆಸೆ ಪಡ್ತಾ ಇದ್ದೀವಿ. ಎಲ್ಲರೂ ಅನಾಮಿಕಳ ಕಡೆ ನೋಡುತ್ತಾರೆ. ಅನಾಮಿಕಾ ನಾಚಿಕೆ ಪಡುತ್ತಾ ತಲೆ ತಗ್ಗಿಸುತ್ತಾಳೆ. ರಮೇಶ್ ಮಾತ್ರ ಆಕೆ ಉತ್ತರಕ್ಕಾಗಿ ಎದುರು ನೋಡುತ್ತಾನೆ. ಇನ್ನು ತುದಿ ನಿರ್ಣಯ ಮಾತ್ರ ಅನಾಮಿಕಂದೆ. ಎಲ್ಲರ ನೋಟವು ಈಗ ಅನಾಮಿಕಳ ಮೇಲೆ ಬೀಳುತ್ತದೆ. ಅನಾಮಿಕಾ ನಿಧಾನವಾಗಿ ರಮೇಶನ ಕಡೆ ನೋಡುತ್ತಾಳೆ. ತನ್ನನ್ನು ನಂಬಲಿಕ್ಕೆ ಪ್ರಯತ್ನಿಸಿದ ವ್ಯಕ್ತಿ, ತನಗಾಗಿ ಪ್ರಾಣವನ್ನು ಪಣಕ್ಕಿಟ್ಟ ವ್ಯಕ್ತಿ ತನ್ನ ಎದುರು ನಗುತ್ತಾ ಕಾಣಿಸುತ್ತಾನೆ ಅನಾಮಿಕಳಿಗೆ. ಒಂದು ಸಲ ನಾನು ರಮೇಶ್ ಅವರ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಎಲ್ಲರೂ ಅದೊಂಥರ ನೋಡ್ತಾರೆ. ಅನಾಮಿಕಾ ಯಾಕೆ ಹಾಗೆ ಕೇಳಿದ್ದಾಳೋ ಎಂದು ಎಲ್ಲರೂ ಅರ್ಥ ಮಾಡಿಕೊಳ್ಳುತ್ತಾರೆ. ಮಾತಾಡೋದಕ್ಕೆ ನನ್ಗೆ ಎಂತ ಅಭ್ಯಂತರನೂ ಇಲ್ಲ. ಇಬ್ಬರು ಮನೆ ಹಿತ್ತಲಿಗೆ ಹೋಗುತ್ತಾರೆ. ರಮೇಶ್ ಮೌನವಾಗಿರ್ತಾನೆ. ರಮೇಶ್ ಅವರೇ, ಇಲ್ಲಿ ನೋಡು ಅನಾಮಿಕಾ, ನಿನಗಿರುವ ಅನುಮಾನಗಳಾಗಲಿ ಸಂದೇಹಗಳಾಗಲಿ ಏನಾದರೂ ನನ್ನ ಹತ್ರ ಎಂತಹ ಸಂಕೋಚವಿಲ್ಲದೆ ಕೇಳಬಹುದು. ನಾನೇನು ಫೀಲ್ ಆಗಲ್ಲ. ನಮ್ಮ ಮದುವೆ ನಂತರ ನಮಗೆ ಜಗಳ ನಡೆದಾಗ ಅರ್ಥವಾಯ್ತು ಅನಾಮಿಕಾ. ಸತ್ಯನ ಬಗ್ಗೆ ಯಾವ ವಿಷಯವನ್ನು ನಾನು ಮಾತಾಡಲ್ಲ. ಅಷ್ಟೇನಾ? ಇನ್ನೇನಾದ್ರೂ ಸಂದೇಹವಿದೆಯಾ? ರಮೇಶ್ ಹಾಗೆ ಕೇಳುತ್ತಲೇ ಅನಾಮಿಕಾ ಸ್ವಲ್ಪ ಹೊತ್ತು ಮೌನವಾಗಿರುತ್ತಾಳೆ. ಆಕೆ ಮನಸ್ಸಿನಲ್ಲಿ ಬಹಳ ಪ್ರಶ್ನೆಗಳಿರುತ್ತದೆ. ಆದ್ರೆ ಹೇಗೆ ಕೇಳಬೇಕೋ ಅರ್ಥವಾಗಲಿಲ್ಲ. ಇದೆ, ಕೇಳು. ಪ್ರಿಯಾ ಯಾರು? ರಮೇಶ್ ಒಂದೇ ಸಲಕ್ಕೆ ದೀರ್ಘವಾಗಿ ಉಸಿರೆಳೆದುಕೊಳ್ಳುತ್ತಾನೆ. ನಾನು ಅದೇ ಕೇಳ್ತೀನಿ ಅಂತ ಮೊದಲೇ ಅಂದ್ಕೊಂಡಿದ್ದೆ ಅನಾಮಿಕಾ. ಆಕೆ ಹೇಳಿದ ನಿಜವೇನಾ? ಯಾವ ವಿಷಯ? ನೀವಿಬ್ಬರು ಮದುವೆ ಮಾಡ್ಕೋಬೇಕು ಅಂತ ನಿರ್ಣಯಿಸಿಕೊಂಡಿದ್ದೀರಾ ಅಂತ? ಇಲ್ಲ ಅನಾಮಿಕಾ. ಮತ್ತೆ? ಪ್ರಿಯಾ ನನಗೆ ಗೊತ್ತು, ಆದರೆ ಪ್ರಿಯಾ ಹೇಳಿದ ಹಾಗೆ ನಮ್ಮ ಮಧ್ಯೆ ಪ್ರೇಮವಿಲ್ಲ. ಅನಾಮಿಕಾ ಆಶ್ಚರ್ಯದಿಂದ ನೋಡುತ್ತಾಳೆ. 3 ವರ್ಷದ ಹಿಂದೆ ನಮ್ಮ ಕಂಪನಿಗೆ ಅವರ ತಂದೆ ಸುರೇಂದ್ರ ಅವರು ಬಿಸ್ನೆಸ್ ಕೆಲಸದ ಮೇಲೆ ಬರ್ತಾ ಇದ್ರು. ಹಾಗೆ ನನಗೆ ಪ್ರಿಯಾ ಪರಿಚಯವಾಗಿದ್ದಳು. ನಂತರ ಏನಿದೆ, ಆಕೆ ನನ್ನನ್ನು ಇಷ್ಟಪಟ್ಲು. ಆ ವಿಷಯನ ಒಂದು ಸಲ ನನ್ನ ಹತ್ರ ಹೇಳಿದ್ಲು. ನೀವೇನಂದ್ರಿ? ನಾನು ನಿರ್ದಯವಾಗಿ ಇಲ್ಲ ಅಂತ ಹೇಳ್ದೆ. ಅನಾಮಿಕಾ ಆಶ್ಚರ್ಯ ಹೋಗುತ್ತಾಳೆ. ಯಾಕೆ? ಪ್ರೇಮ ಅನ್ನೋದು ಒಬ್ಬರ ಇಷ್ಟದಿಂದ ನಡೆಯುವುದಿಲ್ವಲ್ಲ ಅನಾಮಿಕಾ. ನನಗೆ ಆಕೆ ಮೇಲೆ ಅಂತಹ ಭಾವನೆನೇ ಇಲ್ಲ, ನಿಜಕ್ಕೂ ಬರಲಿಲ್ಲ. ಅದಕ್ಕೆ ನಿರ್ದಯವಾಗಿ ಇಲ್ಲ ಅಂದೆ. ಅನಾಮಿಕಾ ನಿಶ್ಶಬ್ದದಿಂದ ಕೇಳುತ್ತಾಳೆ. ನಾನು ತಿರಸ್ಕರಿಸಿದ ನಂತರ ಆಕೆ ನನ್ನ ಹತ್ರ ಮಾತಾಡೋದೇ ನಿಲ್ಸಿದ್ಲು. ಆ ವಿಷಯ ಅಲ್ಲಿಯೇ ಮುಗಿದು ಹೋಯ್ತು. ಇಬ್ಬರು ಎಲ್ಲರ ಮುಂದಕ್ಕೆ ಬರುತ್ತಾರೆ. ಸ್ವಾತಿ, ಕಿರಣ್ ಕೂಡ ಅಲ್ಲಿಗೆ ಬರ್ತಾರೆ. ನನಗೆ ಈ ಮದುವೆ ಇಷ್ಟನೇ. ಆ ಮಾತನ್ನು ಕೇಳಿದ ತಕ್ಷಣ ಎಲ್ಲರ ಮುಖದಲ್ಲೂ ಕಿರುನಗೆ ಬರುತ್ತದೆ. ಕಡೆಗೆ ಹ್ಯಾಪಿ ಎಂಡಿಂಗ್ ಬಂತು ಎಂದು ಸ್ವಾತಿ ನಗುತ್ತಾಳೆ. 1 ತಿಂಗಳ ನಂತರ ಅನಾಮಿಕಾ ರಮೇಶರ ಮದುವೆ ಅದ್ಧೂರಿಯಾಗಿ ನಡೆಯುತ್ತದೆ. ಅದೇ ಮದುವೆ ಮಂಟಪದಲ್ಲಿ ಒಂದು ಕಾಲದಲ್ಲಿ ಕಣ್ಣೀರು ಹಾಕಿಕೊಂಡ ಅನಾಮಿಕಾ ಈ ದಿನ ಆನಂದದಿಂದ ನಗುತ್ತಾಳೆ. ರಾಜಯ್ಯ ಸುಜಾತರ ಕಣ್ಣಿನಲ್ಲಿ ಆನಂದ ಬಾಷ್ಪ ಬರುತ್ತದೆ. ಶಾರದಾ ಪ್ರಸಾದ್ ಗರ್ವದಿಂದ ನೋಡುತ್ತಾರೆ. ಮದುವೆ ಪೂರ್ತಿಯಾದ ನಂತರ ರಮೇಶ್ ಅನಾಮಿಕಳ ಹತ್ರ, ಅನಾಮಿಕಾ, ಇನ್ನು ಮೇಲಿಂದ ನಿನ್ನ ಕಣ್ಣಲ್ಲಿ ಕಣ್ಣೀರು ಬರಬಾರ್ದು. ಬರುತ್ತೆ. ಏನೋ? ಆನಂದ ಹೆಚ್ಚಾದ್ರೆ ಕೂಡ ಕಣ್ಣೀರು ಬರುತ್ತಲ್ಲ ಎಂದು ಅನಾಮಿಕಾ ನಗುತ್ತಾಳೆ. ರಮೇಶ್ ಕೂಡ ನಗುತ್ತಾನೆ. ಅವರ ನಗುವಿನ ಮಧ್ಯ ಶಾರದಳ ಮನೆಯಲ್ಲಿ ಅವರ ಹೊಸ ಜೀವನ ಶುರುವಾಗುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.